ಸೇವೆ ಮತ್ತೆ ಇತರ ಕಾರ್ಯಕ್ರಮಗಳು. ದೇವರು ಭಕ್ತರ ಅಧೀನ, ಭಕ್ತರು ಕ್ಷೇತ್ರದ ಅಧೀನ ಅಂತ ಈಗ ಇಲ್ಲ ಅಂತ ಒಂದು ವಾಡಿಕೆ ಇದೆ ಮುಂಚೆ. ಈ ಶನಿ ದೇವ್ರಿಗೂ ಅದಕ್ಕೂ ಏನ್ ಸಂಬಂಧ ಅಂತ ಅಲ್ಲ, ಇದೇ ಹೇಳುದು ನಾನು. ಇಂಥ ಪ್ರಶ್ನೆಗಳಾಗಿರೋ ಬಹಳ ಸಂತೋಷ ನನಗೆ. ತುಂಬಾ ಜನ ಹೇಳಿದ್ನ ಅಥವಾ ಜನ ಹೇಳಿದ್ರ, ಮತ್ತೊಬ್ರು ಯಾರು ಹೇಳಿದ್ರ, ಇದು ಪ್ರಶ್ನೆ. ಅದಕ್ಕೆ ಪಾತ್ರಿ ಅಂದ್ರೆ ಯಾವ ತರದನ್ನು ನಮಗ್ ಮೊದ್ಲು ಗೊತ್ತಿರ್ಬೇಕು. ಪಾತ್ರಿ ಅಂದ್ರೆ 100ರಲ್ಲಿ ಒಂದು 10% ಜನರಿಗೆ ತಮ್ಮ ಜ್ಞಾನವನ್ನ ಮರೆತು ಮತ್ತೊಬ್ಬರ ಜ್ಞಾನವನ್ನ ಜೀವನದಲ್ಲಿ ಅನುಭವಿಸಿದ ಅನುಭವಗಳನ್ನ ನಾವು ವಿಮರ್ಶೆ ಮಾಡ್ತಾ ಹೋಗ್ತಾನೆ ಇದ್ದಾನೆ. ಭಕ್ತಿಯಿಂದ ಬೇಡಿಕೊಂಡಾಗ ಸೇವೆ ಮಾಡೋಕ್ ಮಾತ್ರ ನಾವು ಕ್ಷೇತ್ರನ ಹುಡುಕರು. ಬೊಂಬಾಯಿಗೆ ಇದ್ದ ಮಕ್ಳ ಹತ್ರ ಎಲ್ಲ ಹೋಗ್ಕೊಂಡು ನಾವು ದೇವಸ್ಥಾನ ಕೊಡ್ತು, ನಮ್ಮ ದುಡ್ಡು ಕೊಡಿ ಬರ್ತಾನೆ ಅನ್ನೋದಕ್ಕೆ ನನ್ನ ಸಾಕ್ಷಿ ಇದು. ನಾನು ಇಲ್ಲಿ ಸಣ್ಣ 1.5 ವರ್ಷ ಮಗು ಇಟ್ಟಿದೆ, ಅಲ್ಲಿ ಹೋಗಿ ಆ ಕಲ್ಲು ಹಿಡ್ಕೊಂಡು ಅಳಗ್ ಶುರು ಮಾಡಿದೆ. ದೇವರೇ ನನ್ನನ್ನು ಅವ್ರು ಬೇಡ ಅಂದಿರ. ನಂಗೆ ಬೆಳಿಗ್ಗೆ ಬಂದು ನೋಡ್ತೆ, ರಾತ್ರಿ ಗಾಳಿ ಬಂದು 5 ಮರಕ್ಕೆ ಎತ್ತು ಬಿದ್ದಿತ್ತು. ಇದು ದೇವಸ್ಥಾನಕ್ಕೆ ಬಿಟ್ಟು ಕಾಡಿ ಕಳಿಸಿದಾಗ ಹನುಮಂತ ಸಿಕ್ಕಿದಾಗ ಯಾಕೆ ಬಿಡ್ಲಿಲ್ಲ ರಾಮನಿಗೆ? ಶನೀಶ್ವರನಿ ಬಿಡಿಸಬಹುದಿತ್ತಲ್ಲ, ಹಾಗಲ್ಲ. ಹಲೋ, ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಬಂದಿದ್ದೇವೆ ಶನೇಶ್ವರ ದೇವಸ್ಥಾನಕ್ಕೆ. ಇದು ಲೊಕೇಟ್ ಆಗಿರೋದು ಹಾಜರಿ ಅಂತ, ಕುಂದಾಪುರ ತಾಲೂಕಲ್ಲಿ ಬರುತ್ತೆ, ಉಡುಪಿ ಡಿಸ್ಟಿಕ್ ಅಲ್ಲಿ. ಈ ದೇವಸ್ಥಾನದ ಬಗ್ಗೆ ತಿಳ್ಕೊಬೇಕಂತ ನಂಗೆ ತುಂಬಾ ದಿನದಿಂದ ಆಸೆ ಇತ್ತು. ಯಾಕಂದ್ರೆ ಶನೇಶ್ವರ ದೇವಸ್ಥಾನಗಳು ಕಡಿಮೆ ಸಿಗೋದು ನಿಮಗೆ. ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಜನನು ಕೂಡ ತುಂಬಾ ರಶ್ ಇದ್ದಾರೆ. ಹಾಗೆ ಇಲ್ಲಿ ದೇವಸ್ಥಾನದ ಬಗ್ಗೆ ನಮಗೆ ತಿಳಿಸ್ಕೊಡಕ್ಕೆ ದೇವಸ್ಥಾನದ ಧರ್ಮದರ್ಶಿಗಳೇ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅವರು ಸ್ವಲ್ಪ ಬಿಸಿ ಇದ್ದಾರೆ ಆಫೀಸಲ್ಲಿ. ಅವ್ರು ಸಿಕ್ಕ ಮೇಲೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅವರು ಆಗಲೇ ಹೇಳ್ದಂಗೆ ಇದು ಹಾಜರಿ ಅಂತ ಉಡುಪಿ ಡಿಸ್ಟಿಕ್ಕಿಂದ ಬರುತ್ತೆ. ಉಡುಪಿ ಸಿಟಿಯಿಂದ ಇದು ಆಲ್ಮೋಸ್ಟ್ 60-65 ಕಿಲೋಮೀಟರ್ಸ್ ದೂರ ಆಗ್ಬೋದು. ನೀವು ಸುತ್ತ ನೋಡ್ಬೋದು, ಪೂರ್ತಿ ಕಾಡೊಳಗೇ ದೇವಸ್ಥಾನ ಇರೋದು. ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಈ ದೇವಸ್ಥಾನಕ್ಕೆ ಬಂದರೆ ಅಂತ ನಂಗೆ ಅನಿಸ್ತು. ತುಂಬ ಜನ ಬರ್ತಾರೆ, ಅದರಲ್ಲೂ ನಾನು ಬಂದಿದ್ದು ಶನಿವಾರ. ತುಂಬ ಜನನೇ ಇದ್ದರು ಇವತ್ತು ಕೂಡ. ಹೋಗೋಣ, ದೇವಸ್ಥಾನ ಯಾವಾಗ ಕಟ್ಟಿದ್ರು, ಹೇಗೆ ಕಟ್ಟಿದ್ರು, ಹಾಗೆ ದೇವಸ್ಥಾನದಲ್ಲಿ ಎಷ್ಟು ಜನ ಬರ್ತಾರೆ, ಯಾವ ಥರ ಆಚರಣೆಗಳು ಮಾಡ್ತಾರೆ, ಅದನ್ನೆಲ್ಲ ತಿಳ್ಕೊಳ್ಳೋ ಕುತೂಹಲ ನನಗಂತೂ ತುಂಬ ಇದೆ. ಹಾಗೆ ನಿಮಗೆ ಇದು ನಿಮಗೂ ತುಂಬ ಕುತೂಹಲ ಇದೆ ಅನ್ಕೋತೀನಿ. ಬನ್ನಿ ಹೋಗಿ ಕೇಳೋಣ ಅವ್ರಿಗೆ. ಮತ್ತೆ ಅವ್ರ ಮನೆ ಪೂಜೆ ಒಂದ್ಸಲ ಅದು ಹಾಗೆ 300 ಫ್ರೀ. ನಮಸ್ತೆ, ನಮ್ಮ ಧರ್ಮದರ್ಶಿಗಳು, ನಿಮ್ಮ ಹೆಸರು, ನಿಮ್ಮ ಪರಿಚಯ ಒಂಚೂರು ನಾವು ತಿಳ್ಕೊಬೋದಾ? ನನ್ನ ಹೆಸರು ಅಶೋಕ್ ಶೆಟ್ಟಿ ಅಂತ, ಆಡಳಿತ ಧರ್ಮದರ್ಶಿ ಆಗಿದ್ದೇನೆ ಇದೇ ಕ್ಷೇತ್ರದಲ್ಲಿ. ಈ ದೇವಸ್ಥಾನ ಆಗಿ 1994ರಲ್ಲಿ ಸ್ಥಾಪನೆ. ಮೊದಲು ಸಣ್ಣ ಪುಟ್ಟ ವಿಚಾರದಲ್ಲಿ ಇತ್ತು, ಅದನ್ನ ದೊಡ್ಡ ಮಟ್ಟದಲ್ಲಿ ಹಂತವಾಗಿ ಬೆಳೀತಾ ಬಂದು ಇವತ್ತೀಗ ಪುಣ್ಯ ಕ್ಷೇತ್ರವಾಗಿ ಪ್ರಕಟ ಆಗಿದೆ. ನಾನು ಮೂಲದಲ್ಲಿ ಈ ಕ್ಷೇತ್ರದ ಧರ್ಮದರ್ಶಿಯಾಗಿ ಮೂಲದಿಂದ ನಡೆಸ್ಕೊಂಡು ಬಂದನು. ಮೂಲದಲ್ಲಿ ನಾನೇ ಪಾತ್ರಿಯಾಗಿದ್ದೆ. 2004ರಲ್ಲಿ ನನ್ನ ನಂತರದಲ್ಲಿ ಇಲ್ಲಿ ಮಂಜುನಾಥ ಪೂಜಾರ್ ಅಂತ ಅವರನ್ನ ಪಾತ್ರಿಯಾಗಿ ಮಾಡ್ಕೊಂಡು, ಅದರ ನಂತರ ಮತ್ತೆ ಅವ್ರ ಮಂಜುನಾಥ ಪೂಜಾ ಒಂದ್ಸಲ ನಾಗೂರ್ ಸೈಡ್ ದರ್ಶನಕ್ಕೆಲ್ಲ ಹೋದ್ರು. ಅದ ನಂತರದಲ್ಲಿ ಮತ್ತೆ ಕುಲಾಲ್ರೊಬ್ರು ಬಂದ್ರು. ಹಾಗೆ ಹಂತವಾಗಿ ಈಗ ನಡೀತಾ ಉಂಟು. ಈಗ ಪುನಃ ನಾಗೂರಿಗೆ ಹೋದವರು ವಾಪಸ್ ಇಲ್ಲಿಗೆ ಬಂದ್ರು. ಅವರಲ್ಲಿ ಅನನುಕೂಲ ಆಗಿ ವಾರದಲ್ಲಿ 3 ದಿನ, ಗುರುವಾರ, ಶನಿವಾರ, ಭಾನುವಾರ. ಗುರುವಾರ ಮತ್ತೆ ಶನಿವಾರ ಮಂಜುನಾಥ ಪೂಜಾರ್ ಅವ್ರ ದರ್ಶನ ಇರುತ್ತೆ. ಭಾನುವಾರ ದಿನ ನಮ್ಮ ಕುಲಾಲ್ರದ್ದು ಇರ್ತದೆ. ಮತ್ತೆ 3 ದಿನ ಶಾಂತಿ, ಅನ್ನದಾನ ಸೇವೆ ಮತ್ತೆ ಇತರ ಕಾರ್ಯಕ್ರಮಗಳು, ಭಕ್ತಾದಿಗಳಿಗೆ ದರ್ಶನ, ನುಡಿ ಎಲ್ಲ ನಡೀತಾ ಇರುತ್ತೆ. ಮತ್ತೆ ನಮ್ದು ಇಲ್ಲಿ ಕಲ್ಯಾಣ ಮಂಟಪ ಉಂಟು ಇಲ್ಲಿ ದೇವಸ್ಥಾನದಿಂದ. ಅದು ಹಾಗೆ 300 ದಿನ ಫ್ರೀ ಮದುವೆ, ಫ್ರೀ ಊಟ, ಧರ್ಮಛತ್ರ, ಧರ್ಮ ಕಲ್ಯಾಣ ಮಂಟಪ ಅನ್ಕೊಂಡಿದೆ. ಧಾರ್ಮಿಕ ಕ್ಷೇತ್ರದ ವಿಚಾರ ಹೇಳುವುದು ಹೋದ್ರೆ ಆದಷ್ಟು ಧಾರ್ಮಿಕವಾಗಿ ಧರ್ಮವಾಗಿ ನಡೆಸುವುದು ಧಾರ್ಮಿಕದ ಧರ್ಮ ಅಂತ ನಿಮ್ಗೆ. ಹಾಗೆ ನಮ್ದು 2008ರಲ್ಲಿ ಇಲ್ಲಿ ಶನೀಶ್ವರ ಮೇಳ ಆಯ್ತು. ಮೇಳವಾಗಿ ಕೆಲವೊಂದು ಪ್ರಶ್ನೆ ಆಗುದುಂಟು. ಅಶೋಕ್ ಶೆಟ್ಟಿ ಒಂದು ದೇವಸ್ಥಾನವನ್ನ ಸ್ಥಾಪನೆ ಮಾಡಿದ ಧರ್ಮದರ್ಶಿಗಳಿಗೆ ಈ ಕೆಂಡ ಸೇವೆಯೋ, ಮುಡಿ ಸೇವೆಯೋ ಅಥವಾ ಉರುಳು ಸೇವೆಯೋ ಇಂತಹ ಸೇವೆಗಳನ್ನೆಲ್ಲ ಮುಕ್ತೇಶ್ವರಿಗೆ ಸೃಷ್ಟಿ ಮಾಡುವ ಅಧಿಕಾರ ಉಂಟಾ? ವಾಸ್ತವ ಏಕೆ ಕೇಳಿದ್ರೆ ನಾನು ಸುಮಾರಿನ ಈ ಆರೂಢ ಪ್ರಶ್ನೆ, ಕೆಲವೊಂದು ದರ್ಶನದ ನುಡಿ,
ಸಾಧಾರಣ ಹೇಳಿದ್ರೆ ನಾನು ಒಪ್ಪೋನಲ್ಲ, ತುಂಬಾ ತರ್ಕ ಮಾಡ್ತೇನೆ. ನಮ್ಮ ದೇವಸ್ಥಾನ ದರ್ಶನದಲ್ಲೂ ದೇವರೀಗ ಏನಾದ್ರು ಒಂದು ಹುಟ್ಕತೆ ಕೊಟ್ರೆ ನಾನು ಅಲ್ಲಿ ಭಕ್ತಾದಿಗಳ ಪರ ನಿಂತು ವಾದ ಮಾಡ್ತೇನೆ. ಇದು ಸರಿಯಾ, ನೀವು ಹೌದಾ, ಏನಮ್ಮ ನಿಮ್ಗೆ ಹೌದಾ ಅದು ಹೇಳಿದ್ದು, ದೇವ್ರು ಹೇಳಿದ್ದು ನಿಮ್ಗೆ ಏನಾದ್ರು ನಡೆದಿದ್ದ ಘಟನೆ ಗೊತ್ತಿದೆಯಾ, ಹೌದಾರ ಮಾತ್ರ ಒಪ್ಕೊಳ್ಳಿ, ಇಲ್ಲ ಹೇಳಿ ಅಂತೆ ನಾನು. ಆತರ ನನ್ಗಂದ್ರೆ ವಾಸ್ತವ ಸತ್ಯ ಆಗಿರ್ಬೇಕು. ಕೊಟ್ಟ ನೋಡಿ ಹೇಳುವ ಮಾತು, ಪ್ರಶ್ನೆಯಲ್ಲಿ ಬರುವಂತ ಉತ್ತರ ಏನಿದ್ರು ಅದು ವಾಸ್ತವ ಸತ್ಯ ಆಗಿರ್ಬೇಕು. ಸತ್ಯ ಇಲ್ಲ ಅಂದ್ರೆ ತರ್ಕ ಮಾಡೋದೇ. ಆದ್ರಿಂದ ನಂಗೊಬ್ರು ಪ್ರಶ್ನೆ ಮಾಡೋದು, ನೀವು ಅರುಡ ಸಾಧಾರಣ ಹೇಳ್ರು ಒಪ್ಪೋದಿಲ್ಲ, ದರ್ಶನ ಹೇಳ್ರು ಒಪ್ಪೋದಿಲ್ಲ, ಅದು ವಾಸ್ತವ ಸತ್ಯ ಕೇಳ್ತಾ ಹೋಗ್ತೀರಿ. ಹಾಗಾದ್ರೆ ಈ ಹರಕೆಗಳ ಸೃಷ್ಟಿ ಆಯ್ತಲ್ಲ, ಇದು ಹೇಗೆ? ಇದಕ್ಕೆ ಈಗ ದೇವಸ್ಥಾನದಲ್ಲಿ ಹೆಚ್ಚಿನವರಿಗಿರುವ ಪ್ರಶ್ನೆ ಅದು, ದೇವಸ್ಥಾನದಲ್ಲಿ ಹರಕೆಗಳನ್ನು ಯಾರು ಸೃಷ್ಟಿ ಮಾಡ್ತಾರೆ ಅಂತ. ಅದಕ್ಕೆ ಹೇಳುದು, ಹಿಂದೆ ಗಾದಿ ನಮ್ಮ ಧರ್ಮವೇ ಹೇಳಿದೆ, ದೇವರು ಭಕ್ತರ ಆಧೀನ, ಭಕ್ತರು ಕ್ಷೇತ್ರದ ಅಧೀನ ಅಂತ. ಈಗ ನಮ್ಗೆ ಒಂದು ಉದಾಹರಣೆ ಅಂತ ಹೇಳಿದ್ರೆ 2006ರಲ್ಲಿ ಒಬ್ರು ಒಂದ್ಸಲ ಒಂದ್ ಅಮ್ಮ ಬಂದ್ರು, ಸ್ವಾಮಿ ನನ್ನ ಮಕ್ಕಳಿಗೆ ಏನು ಮಾಡುವ ಆರೋಗ್ಯ ಸರಿಯಿಲ್ಲ, ಹುಷಾರಿಲ್ಲ, ನಾನು ಇದ್ ಮಾಡಿದೆ, ಎಲ್ಲೆಲ್ಲ ಔಷಧಿ ಮಾಡೋ ಕಮ್ಮಿ ಆಗಿಲ್ಲ. ಕೊನೆಗೆ ನಾನ್ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದೆ, ದೇವ್ರೇ ನನ್ನ ಮಕ್ಕಳು ಸರಿ ಆದ್ರೆ ನಾನು ಕೆಂಡ ಸೇವೆ ಮಾಡ್ತೇನೆ ಅಂತ ಹೇಳ್ಕೊಂಡೆ. ಈಗ ನನ್ನ ಮಕ್ಕಳು ಸರಿ ಆದ್ರು, ಹಾಗಾದ್ರೆ ನಾನ್ ಕೆಂಡ ಸೇವೆ ಮಾಡ್ಬೇಕಲ್ಲ, ಹೇಗ್ ಮಾಡುವ ಕೇಳಿದ್ರು. ನಮ್ಮಲ್ಲಿ ದೇವಸ್ಥಾನದಲ್ಲಿ ಕೆಂಡ ಸೇವೆ ಶುರುವಾಗುದು 2008ರಲ್ಲಿ, ಇವರು 2006ರಲ್ಲೇ ಹರಕೆ ಹೇಳ್ಕೊಂಡಿದ್ರು. ಹಾಗಿರುವಾಗ ಅವರಿಗೆ ಯಾರು ಹೇಳಿದ್ರು? ನಾನು ಹೇಳಿದ್ನಾ ಅಥವಾ ಜನ ಹೇಳಿದ್ರ, ಮತ್ತೊಬ್ರು ಯಾರು ಹೇಳಿದ್ರ? ಇದು ಪ್ರಶ್ನೆ. ಅದಕ್ಕೆ ಹೇಳುದು, ದೇವರು ಭಕ್ತರ ಅಧೀನ, ಭಕ್ತರು ದೇವಸ್ಥಾನದ ಅಧೀನ ಆಗಿರ್ತಾರೆ. ಭಕ್ತಾದಿಗಳು ತನ್ನ ನೋವನ್ನ ತನ್ನ ಕಷ್ಟವನ್ನ ಬಗೆಹರಿಸ್ಕೊಳಕ್ ಆಗದಿದ್ದಾಗ, ದೇವ್ರೇ ನನಗೆ ಈ ಕಷ್ಟ ಬಂತು ಅಂದಾಗ, ಕ್ಷೇತ್ರವನ್ನ ಜ್ಞಾನ ಮಾಡಿದಾಗ ದೇವ್ರೇನೋ ಮನ್ಸಲ್ಲಿ ಒಂದು ಹೇಳ್ತಾನೆ, ಈ ರೀತಿ ಪ್ರಾರ್ಥನೆ ಮಾಡ್ಕೊಂಡು ನಿಂಗೆ ಒಂದು ಪರಿಹಾರ ಸಿಗತ್ತೆ ಅಂತ. ಆವಾಗ ಅವರು ಅದನ್ನ ಪ್ರಾರ್ಥನೆ ಮಾಡ್ತಾರೆ. ಆ ಸೇವೆಯನ್ನು ಮಾಡುವಾಗ ನಮ್ಮಲ್ಲಿ ಬಂದೂರು ಇಡ್ತಾರೆ, ನಾವ್ ಈ ರೀತಿ ಹರಕೆ ಹೇಳ್ಕೊಂಡಿದ್ದೇವೆ, ನಾವು ದೇವ್ರಿಗೆ ಹೇಗೆ ಸೇವೆ ಮಾಡುವ ಅಂತ. ಆವಾಗ ನಾವ್ ವ್ಯವಸ್ಥೆ ಮಾಡ್ಬೇಕು, ನಮ್ ಜವಾಬ್ದಾರಿ. ಧರ್ಮದರ್ಶಿಯಾಗಿ ವ್ಯವಸ್ಥಾಪಕರಾಗಿ ನಾವೇನ್ ಮಾಡ್ಬೇಕು, ಅವರು ಹೇಳಿಕೊಂಡ ಹರಕೆಗೆ ವ್ಯವಸ್ಥೆ ಮಾಡುದು ಮಾತ್ರ ನಮ್ ಜವಾಬ್ದಾರಿ. ಹಾಗಂತೇಳಿ ನಾವು ಸೃಷ್ಟಿ ಮಾಡುದಲ್ಲ ಅದನ್ನ. ಹಾಗೆ ಅವಾಗ ನಾನು ನಮ್ ದೇವರ ಕೇಳಿದೆ, ಎಲ್ಲ ದೇವಸ್ಥಾನದಲ್ಲಿ ಈ ಕೆಂಡ ಸೇವೆ ಮಾಡುವ ಸಂಪ್ರದಾಯ ಇದೆ, ಅದು ಇದವೇ ತೊಳಿಬಾರ್ದು, ಆ ಜಾತಿಯವ್ರು ಬರ್ಬಾರ್ದು, ಈ ಕುಟುಂಬದವರೇ ಬರ್ಬೇಕು, ಅವ್ರು ಆದ್ಮೇಲೆ ಊರವ್ರು ಬರ್ಬೇಕು, ಹೀಗೆಲ್ಲ ಉಂಟು. ನಮ್ಮ ಕ್ಷೇತ್ರದಲ್ಲಿ ಅದಿಲ್ಲ. ನಾನ್ ನನ್ನ ದೇವರ ಹತ್ರ ಪ್ರಥಮ ಕೇಳಿದಾಗ ನಾ ಹೇಳಿದೆ, ದೇವರೇ ನಿನ್ನ ಭಕ್ತಾದಿಗಳು ಕೆಂಡ ಸೇವೆ ಹೇಳ್ಕೊಂಡಿದ್ದಾರೆ, ಕೆಂಡ ಸೇವೆ ಶುರು ಮಾಡುವ. ಆದ್ರೆ ಒಂದ್ ಮಾತು, ನಿಂಗೆ ಜಾತಿ ಪರಿಭೇದ ಬರಬಾರ್ದು, ಆ ಜಾತಿ ಈ ಜಾತಿ ಆಗ್ಬಾರ್ದು, ಮನೆಯವರೇ ಮೊದಲು ಬರ್ಬೇಕು, ಕಡೆಗಿದ್ದರು ಬರ್ಬೇಕು, ಅಥವಾ ಗಂಡ ಸತ್ತ ಹೆಣ್ಮಕ್ಳು ಕೆಂಡ ತುಳಿಬಾರ್ದು ಎಂಬ ಸಂಪ್ರದಾಯ ಬರ್ಬಾರ್ದೇವ್ರೆ. ಯಾಕೆ ಕೇಳಿದ್ರೆ ಅವರಿಗೂ ದೇವ್ರು ಬೇಕು ತಾನೆ. ಈಗ ಗಂಡ ಇದ್ದಾಗ ಮಾತ್ರ ದೇವ್ರಲ್ಲ, ಗಂಡ ಇದ್ದಿದ್ರು ಮಕ್ಳು ಇಲ್ಲದೆ ಇರ್ಲಿ, ಯಾರಿಲ್ಲದೆ ಇರ್ಲಿ, ಅವರಿಗೆ ದೇವ್ರು ಬೇಕು. ಪ್ರತಿಯೊಬ್ಬನಿಗೂ ದೈವಾನುಗ್ರಹ ಬೇಕು. ಹರಕೆಗಾಗಿ ದೇವ್ರಿಲ್ಲ, ಭಕ್ತಿಗಾಗಿ ದೇವ್ರಿದ್ದಾನೆ. ಭಕ್ತಿಯಿಂದ ಬೇಡಿಕೊಂಡಾಗ ಸೇವೆ ಮಾಡೋಕ್ ಮಾತ್ರ ನಾವು ಕ್ಷೇತ್ರವನ್ನ ಹುಡುಕುವುದು. ಬಿಟ್ರೆ ಕ್ಷೇತ್ರದಲ್ಲಿ ದೇವ್ರು ಇರ್ಲಿ ಇಲ್ಲದೆ ಇರ್ಲಿ, ದೇವರನ್ನ ಪ್ರಾರ್ಥನೆ ಮಾಡಿದಾಗ ದೇವ್ರು ಬರುವಂತದ್ದು. ಭಕ್ತರಿಗೆ ಸರಿಯಾಗಿ ದೇವ್ರು ಬಿಟ್ರೆ ನಾವು ದೇವರನ್ನು ತೋರ್ಸ್ಲಿಕ್ಕೆ ಬರೋದು. ಈಗ ಧರ್ಮದರ್ಶಿ ಆದ ಕೂಡಲೇ ನಾವು ದೇವರನ್ನ ಎಲ್ಲರಿಗೆ ದೇವ್ರು ಇಲ್ಲಿದ್ದಾನೆ ಅಂತ ತೋರ್ಸ್ಲಿಕ್ಕೆ ಬರೋದಿಲ್ಲ. ದೇವರ ರೂಪವನ್ನ, ಕಲ್ಲಿಂದ ವಿಗ್ರಹವನ್ನ ನಾವು ಸ್ಥಾಪನೆ ಮಾಡ್ತೇವೆ. ಅಲ್ಲಿ ದೇವರನ್ನು ನೋಡುದು ಭಕ್ತರ ಮನಸ್ಸು. ಇಲ್ಲಿಗ ನಮ್ ದೇವಸ್ಥಾನಕ್ಕೆ ಬಂದವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ತೇ ಕೇಳಿದ್ರೆ ಎಲ್ಲರಿಗೂ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. 160% ಜನರಿಗೆ ಸಕ್ಸಸ್ ಆಗುತ್ತೆ. ಯಾಕೆ ಕೇಳಿದ್ರೆ ಕೆಲವೊಂದು ದಿವಸ ನನಗೆ ಈಗ ಹಿಂದೆ ಎಲ್ಲ ನಡೆದ ಆರೋಪ, ಈ ಪಾದ್ರಿಗಳ ಹತ್ರ ಹೆಚ್ಚಾಗಿ ಭಕ್ತಾದಿಗಳು ಸಂಬಂಧ ಹೊಂದಾಣಿಕೆಯನ್ನು ಬೆಳೆಸ್ತಾರೆ. ಅವಾಗ ನಾನೇನ್ ಮಾಡ್ತೇವೆ, ವಾದ ಮಾಡ್ತೇನೆ, ಹೆಚ್ಚು ಪಾದ್ರಿಗಳಿಗೂ ಈ ಭಕ್ತಾದಿಗಳಿಗೂ ಹತ್ರ ಆಗ್ಲಿಕ್ಕೆ ನಾನ್ ಬಿಡುದಿಲ್ಲ. ಇದು ವಾಸ್ತವ ಸತ್ಯ ಗೊತ್ತಿರ್ಬೇಕು ಭಕ್ತಾದಿಗಳಿಗೆ, ನಾನ್ ಬಿಡುದಿಲ್ಲ. ಪಾದ್ರಿಗಳ ಹತ್ರ ಯಾಕೆ, ಫೋನ್ ನಂಬರ್ ಯಾಕೆ, ಅವ್ರಿಗೆ ಯಾಕೆ ಮಾತಾಡೋದು ಅಂತ ಜೋರು ಮಾಡ್ತೆ. ಯಾಕೆ ಜೋರು ಮಾಡ್ತೇನೆ ಕೇಳಿದ್ರೆ, ಇವರು ಮೂಲವಾಗಿ ತಮ್ಮ ಕಥೆಯನ್ನೆಲ್ಲ ಪಾದ್ರಿ ಹತ್ರ ಹೇಳ್ಕೊಂಡ್ರೆ ಇವರು ಪೂರ್ವಪರ ನೋವುಗಳು ಪಾದ್ರಿ ಗೊತ್ತಾಗಿರೋದಿಲ್ಲ, ವಾಸ್ತವ ಸತ್ಯ ಬೆಳಕಿ ಬರುದಿಲ್ಲ. ಪಾದ್ರಿ ಅಂದ್ರೆ ಯಾವ ತರದನ್ನು ನಮಗ್ ಮೊದ್ಲು ಗೊತ್ತಿರ್ಬೇಕು. ಪಾದ್ರಿ ಅಂದ್ರೆ 100ರಲ್ಲಿ ಒಂದು 10% ಜನರಿಗೆ ತಮ್ಮ ಜ್ಞಾನವನ್ನ ಮರೆತು ಮತ್ತೊಬ್ಬರ ಜ್ಞಾನವನ್ನ ತಿಳ್ಕೊಳ್ಳುವಂತ ಶಕ್ತಿ ಇದ್ದವನನ್ನ ಮಾತ್ರ ನಾವು ಪಾದ್ರಿ ಅಂತ ಪರಿಗಣಿಸ್ತೇವೆ. ಪರಿಷಡ್ ವರ್ಗವನ್ನ ಸ್ತಬ್ಧ ಮಾಡಿ ಸ್ವಾರ್ಥವನ್ನ ಬಿಟ್ಟು ತನ್ನ ನೋವು 1000 ಇರುತ್ತೆ ಅವನಿಗೆ, ಅದನ್ನ ಮರೆತು ನಿಮ್ಮದೇನು ಅನ್ನೋದನ್ನ ಚಿಂತನೆ ಮಾಡ್ತಾನೆ. ಅಂತ ಜ್ಞಾನ ಇದ್ದವನನ್ನ ನಾವು ಪಾದ್ರಿ ಅಂತ ಪರಿಗಣಿಸ್ತೇವೆ. ಅಂತ ವ್ಯಕ್ತಿ ಮುಂದೆ ನಾವೇನ್ ಮಾಡ್ತೇವೆ, ಮೊದಲಾಗಿ ವಿಷಯಗಳನ್ನ ಹೇಳ್ಕೊಂಡು ಆ ಪಾದ್ರಿ ಮುಂದೆ ನಿಂತ್ಕೊಂಡ್ರೆ ಅವನೇನ್ ಮಾಡ್ತಾನೆ, ನಿಮ್ಗೆ ಮೊದಲು ಹೇಳಿದ ವಿಷಯವನ್ನ ರೀಪ್ಲೈ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡಿ ಹೇಳಕ್ ಶುರು ಮಾಡ್ತಾನೆ. ಅದೇ ನೀವು ಹೇಳ್ಕೊಳ್ದೆ ಇದ್ದಾಗ ಸೀದಾ ಬಂದ್ಕೊಂಡು, ದೇವರೇ ನನಗೆ ಹೀಗಾಗಿದೆ, ನನ್ಗೇನೋ ಕಷ್ಟ ಪರಿಹಾರ ಮಾಡುವಂತ ನಿಮ್ಮ ಭಕ್ತಿಯಿಂದ ನೀವು ಏನ್ ಮಾಡ್ತೀರಿ, ದರ್ಶನದಲ್ಲಿ ಕೇಳ್ತೀರಿ. ದರ್ಶನದ ಪ್ರತಿರೂಪ ಒಳಗಡೆ ದೈವಾಂಶ, ಆ ದೈವಾಂಶದ ಮೇಲೆ ಭಕ್ತಿ ಇಟ್ಟು ಪಾತ್ರಿಯಲ್ಲಿ ಕೇಳ್ತೀರಿ. ಅವಾಗ ಪಾತ್ರಿಗೆ ಏನಾಗಿರ್ತದೆ, ಇವರ ವಾಸ್ತವ ಗೊತ್ತಿರುವುದಿಲ್ಲ. ಆವಾಗ ಅವೇನ್ ಮಾಡ್ತಾನೆ, ಅರಿಷಡ್ ವರ್ಗವನ್ನ ಸ್ತಬ್ಧ ಮಾಡಿ ಸಪ್ತಮಂ ದೈವ ಚಿಂತನ ಅಂತ ಹೇಳ್ತೇವೆ, 7ನೇ ಜ್ಞಾನಕ್ಕೆ ಹೋಗ್ತಾನೆ. ಆ ದೇವರ ಮೇಲೆ ಜ್ಞಾನ ಹಾಕಿ ಕೊಟ್ಟ ನುಡಿ ಒಳಗಿರುವ ಶಕ್ತಿ ಅದ್ ನಡೆಸಿಕೊಡುವಂತಹದ್ದು. ಇದು ಪಾತ್ರಿ ಮತ್ತೆ ದೇವರಿಗಿರುವಂತ ಸಂಬಂಧ. ಅದನ್ನ ಬಿಟ್ಕೊಂಡು ಪಾತ್ರಿಗಳನ್ನ ಮನೆ ಕರ್ಕೊಂಡು ಹೋಗೋದು, ಅವ್ರ ಮನೆ ಕಥೆ ಎಲ್ಲ ಹೇಳ್ಕೊಳ್ಳೋದು,
ಸಾಯಂಕಾಲ ದರ್ಶನ ಮಾಡ್ಕೊಂಡು ಅದೇ ಹೇಳುದು. ಕಡೆ ನಾವು ದೇವ್ರ ಹತ್ರ ಕೇಳಿದ್ದೆ, ನಮಗ್ ಪರಿಹಾರ ಆಗಿಲ್ಲ. ಅದಕ್ಕಾಗಿ ನಾನು ಹೇಳ್ತಿರ್ತೇನೆ, ಹಿಂದೆ ನಾನು ಕಂಡ ಅನುಭವ 2004ರಲ್ಲಿ ಮಂಜುನಾಥ್ ಪೂಜಾರ ನಮ್ಮಲ್ಲಿ ಪಾದ್ರಿಗಳಾಗಿರುವಾಗ 100% ಎಲ್ಲ ಮಾರ್ಕ್ಸ್ ಪಾಸ್ ಆಗ್ತಾ ಇತ್ತು. ಕಾಲಾನಂತರದಲ್ಲಿ ಏನಾಯ್ತು, ಪಾದ್ರಿಗಳ ಅಭಿಮಾನಿಗಳು ಜಾಸ್ತಿ ಯಾರು, ಆವಾಗ ಕಮ್ಮಿಯಾಗಿ ಸಾಧಾರಣ 40% ಬಂತು. ಅವ ನಂಗೆ ಅರ್ಥ ಆಗಿದೆ. ಇದನ್ನ ಪ್ರಾಕ್ಟಿಕಲ್ ಆಗಿ ನಾನು ಕಂಡ ಅನುಭವಗಳು ಹೇಳುದು. ನಾನು ಯಾವುದನ್ನು ಪುಸ್ತಕ ಓದುವುದು, ಯಾವುದೋ ಒಂದು ಘಟನೆ ಓದುವುದಲ್ಲ, ಜೀವನದಲ್ಲಿ ಅನುಭವಿಸಿದ ಅನುಭವಗಳನ್ನ ನಾವು ವಿಮರ್ಶೆ ಮಾಡ್ತಾ ಹೋಗ್ತೇನೆ. ಯಾಕಂದ್ರೆ ಉದಾಹರಣೆಗೆ ಅದು ಹೇಳಿದಲ್ಲ, ಒಂದ್ ದಿವಸ ನಾನು 92ರಲ್ಲಿ ಈ ದೇವಸ್ಥಾನ ಕಟ್ಟುವ ಮೊದಲು ನನಗೆ ಸಣ್ಣಿಂದು ನಮ್ಮ ಛಲ ಮತ್ತೆ ಹಠ, ಪರಮಾತ್ಮನನ್ನು ನಂಬಿದ್ದೇವೆ, ದೇವರೇ ನಮ್ ದೇವಸ್ಥಾನ ದೊಡ್ಡದಾಗಬೇಕು, ಶಿಲಾಮಯ ಆಗ್ಬೇಕು, ನಮ್ ಪರಮಾತ್ಮನ ಗುಡಿ, ದೇವ್ರಿಗೆ ಬೇಡ, ದೇವ್ರಿಗೆ ಏನು ಬೇಡ, ನಾವ್ ಇವತ್ತು ಇಷ್ಟು ದೊಡ್ಡ ಶಿಲಾಮಯ ಗುಡಿ ಕಟ್ಟು ಸಹ ನಾ ಡೊನೇಷನ್ಗೆ ಹೋಗಿಲ್ಲ. ಯಾಕೆ ಕೇಳಿದ್ರೆ ದೇವರು ಎಲ್ಲೆಲ್ಲಿದ್ದ ಭಕ್ತಾದಿಗಳು ಒಳ್ಳೇದ್ ಮಾಡ್ತಾನೆ, ಹಣ ಇಲ್ಲ ಅಂದ್ರೆ ಒಳ್ಳೇದ್ ಮಾಡ್ತಾ, ಆಭರಣ ಕಾಲ ಒಳ್ಳೇದ್ ಮಾಡ್ತಾನೆ. ಹಾಗಾದ್ರೆ ಆ ಕ್ಷೇತ್ರ ಬೆಳೆಸಿದವನಿಗೆ ಕಟ್ಟಿದವನಿಗೆ ದೇವ್ರು ಒಳ್ಳೇದ್ ಮಾಡುದಿಲ್ವಾ? ಅದೇ ರೀತಿ ಈ ಕ್ಷೇತ್ರವನ್ನ ಕಟ್ಟಿ ಬೆಳೆಸ್ ನನಗೂ ದೇವ್ರು ಒಳ್ಳೆ ಮಾಡ್ತಾನೆ ಅನ್ನೋ ನಿರ್ಧಾರ ತಗೊಂಡು ಯಾರ ಹತ್ರ ಡೊನೇಷನ್ ಮಾಡದೆ ಕಟ್ಟು ಕೈ ಹಾಕಿದ್ದೇನೆ. ಆದ್ರೆ ನಾನು ಕೈ ಹಾಕಿದ್ದು, ಆದ್ರೆ ಮಾತ್ರ ಕ್ಷೇತ್ರ ಆಗಿದ್ದು ಪರಮಾತ್ಮನ ದಯೆಯಿಂದ ದೇವಸ್ಥಾನ ಆಗಿದ್ದು, ನಾವು ಮಾಡಿದ್ದಲ್ಲ. ಅದು ದೈವ ಪವಾಡ ಅಂತ ಹೇಳ್ತೇವೆ. ನಾವೇನೋ 3 ಲಕ್ಷ ರೂಪಾಯಿ ದೇವಸ್ಥಾನ ಮಾಡುದು, 50 ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡುದು, ಎಲ್ಲೆಲ್ಲ ಬೆಂಗಳೂರು ಬೊಂಬೈ ಇದ್ದ ಮಕ್ಳ ಹತ್ರ ಎಲ್ಲ ಹೋಗ್ಕೊಂಡು ನಾವು ದೇವಸ್ಥಾನ ಕೊಡ್ತು, ನಮ್ಮ ದುಡ್ಡು ಕೊಡಿ ಹೇಳುದು. ಅಲ್ಲಿ 50 ಲಕ್ಷ ರೂಪಾಯಿ, ಯಾಕಂದ್ರೆ ಮೂಲವೇ ಸುಳ್ಳು. ಪಂಚಾಯತಿ ಕೊಡುವಾಗ 3 ಲಕ್ಷ, ಎಸ್ಟಿಮೇಟ್ ಮಾಡುವಾಗ 5 ಲಕ್ಷ 10 ಲಕ್ಷ, ಇವರು ಕಲೆಕ್ಷನ್ ಹೋಗುವಾಗ 1 ಕೋಟಿ ಅದ್ರ ಲಕ್ಷ ಎಸ್ಟಿಮೇಟ್. ಈ ರೀತಿ ಸುಳ್ಳು ಮಾಡಿ ದೇವಸ್ಥಾನ ಕಟ್ಟಿದಾಗ ಅದು ದೇವಸ್ಥಾನ ದೇವರ ಅನುಗ್ರಹ ಅಂತ ಬರುದಿಲ್ಲ, ಇವರ ಪ್ರಚಾರಕ್ಕೋ ಮಾಧ್ಯಮಕ್ಕೆ ಆಗಿರುತ್ತೆ. ಅದಾಗಬಾರದು. ದೇವರು ಅನ್ನೋದು ಅಗೋಚರ ಶಕ್ತಿ, ದೇವರಿಗೆ ಏನು ಬೇಡ. ನಮ್ಮ ಸನ್ನಿಧಾನದಲ್ಲಿ ನಮ್ಮ ಪರಮಾತ್ಮನನ್ನು ನಾವು ಆರಾಧನೆ ಮಾಡ್ಲಿಕ್ಕೆ ನಾವು ಗುಡಿ ಕಟ್ಟುವುದು. ಅದು ದೊಡ್ಡದು ಇರಬಹುದು, ಸಣ್ಣದಿರಬಹುದು, ಭಕ್ತಿ ಸರಿಯಾದಂತ ಗುಡಿ ಅಂತ ಹೇಳೋದು. ಆ ರೀತಿ ಕ್ಷೇತ್ರ ಕಟ್ಟ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅನ್ನೋದನ್ನ ನಾನು ಹೇಳುದು. ಈ ದೇವಸ್ಥಾನ ಕಟ್ಟಕ್ ಮುಂಚೆ ನೀವು 2003ರಲ್ಲಿ ಕಟ್ಟಿದ್ರಿ ಅಂತ ಹೇಳಿ, 94ರಲ್ಲಿ. ಅದಕ್ಕೂ ಮುಂಚೆ ನೀವು ಯಾವ ಪೂರ್ವಿಕರಿದ್ರ? ಅಲ್ಲ, ಇಲ್ಲಿ ಏನಕ್ಕೆ ಕೇಳಿದ್ರೆ ಅದಕ್ಕೆ ಹೇಳುದು, ಏಕೋದೃಢವಾದಂತಹ ನಿಷ್ಕಲ್ಮಶವಾದಂತಹ ಭಕ್ತಿ ಒಂದು ದೇವರ ಶಕ್ತಿಯಾಗಿ ಬರ್ತಾನೆ ಅನ್ನೋದಕ್ಕೆ ನನ್ನ ಸಾಕ್ಷಿ ಇದೆ. ನಾನು ಇಲ್ಲಿ ಸಣ್ಣ 1.5 ವರ್ಷ ಮಗು ಇರುವಾಗ ನಮ್ಮ ಅಪ್ಪ ಈ ಊರು ಬಿಟ್ಟು ನನ್ನನ್ನ ಅವರಿಗೆ ಬದುಕಲಿಕ್ಕೆ ಆಗದೆ ನನ್ನನ್ನ ಎತ್ಕೊಂಡು ಹೋದ್ರು. ಹೋಗಿ ಅಲ್ಲಿ ವಿದ್ಯಾಭ್ಯಾಸ, ಶಿವಮೊಗ್ಗದಿಂದ ಮುಂದೆ ಕಾಚಿನಕಟ್ಟೆ ಅನ್ನೋ ಊರಲ್ಲಿ ಕರ್ಕೊಂಡೋಗಿ ಸಾಕಿರೋದು ಚುಟ್ಕ ಹೇಳ್ತೇನೆ. ಅಲ್ಲಿ ನನ್ನನ್ನ ಶಾಲೆ ಸೇರಿಸಿದ್ರು. ನಾನು 2ನೇ ತರಗತಿ ಶಾಲೆಗೆ ಹೋಗ್ತಿರುವಾಗ ದಾರಿ ಮೇಲೆ ಒಂದು ಶನಿದೇವ್ರ ಫೋಟೋ ಬಿದ್ದಿತ್ತು. ನಾವು ಮೂಲ ಇಲ್ಲೇ ಕಂದಾವರ ಮಾಂಕಾಳಿ ಆರಾಧಕರು. ನಮ್ಮಮ್ಮ ಏನ್ ಮಾಡ್ರು, ಆ ದೇವರನ್ನ ನಮ್ ಮಾಂಕಾಳಿ ಬಿಟ್ರೆ ಬೇರೆ ದೇವ್ರು ನಂಬಕ್ ಬಿಡುದಿಲ್ಲ, ಎಲ್ಲ ಹೇಳ್ತಾರಲ್ಲ ಅವ್ರವ್ರ ಧರ್ಮ ಅಂದ್ರೆ ಹಾಗಾಗಿತ್ತು. ಹೌದಾ, ನನಗೇನಾಯ್ತು, ದಾರಿ ಮೇಲೆ ಶನಿದೇವ್ರ ಫೋಟೋ ಸಿಕ್ತು. ನನ್ನ ಫ್ರೆಂಡ್ಶಿಪ್ ಹುಡುಗನ ಹತ್ರ ಕೇಳಿದ್ರೆ ಶನಿದೇವ್ರಂದ. ಅವಾಗ್ಲೇ ನಂಗೆ ಆ ದೇವ್ರ ಮೇಲೆ ಪ್ರೀತಿ ಬಂತು. ನಾನೇನ್ ಮಾಡಿದೆ, ಪುಸ್ತಕದೊಳಗಿಟ್ಟು ಆ ದೇವರನ್ನು ಕೈ ಮುಗಿತಿದ್ದೆ. ಅಲ್ಲಿ ಶಿವಮೊಗ್ಗದಲ್ಲಿ ಒಂದು ನಾಟಕ ಶುರುವಾಯ್ತು. ಅಲ್ಲಿ ಆ ಊರಲ್ಲಿ ಒಂದು ಮರದಡಿ 9 ಕಲ್ಲಿಟ್ಟು ಒಂದು ಪೂಜೆ ಮಾಡಿ ಅಲ್ಲಿ ಒಂದು ಶನಿ ದೇವ್ರನ್ನ ನಾಟಕ ಶುರು ಮಾಡ್ತಾರೆ. ಅವಾಗ ನನ್ನನ್ನು ಅಲ್ಲಿ ಸೇರ್ಕೊಂಡ್ರು. ಈ ರಾಜ ಸತ್ಯವ್ರತ ಶನಿ ಪ್ರಭಾವ ಅಂತ ಈಗ ಯಕ್ಷಗಾನ ಮಾಡತ್ ನಾವು. ಆ ಯಕ್ಷಗಾನದಲ್ಲಿ ಶನೀಶ್ವರ ಕಾಡಿ ಸತ್ಯವ್ರತ ಕಾಡಿಗೆ ಹೋದಾಗ ಅಲ್ಲೊಂದು ಮಗು ಹುಟ್ಟುತ್ತೆ. ಆ ಮಗುವಿನ ಪಾತ್ರ ಚತುರ ಅನ್ನೋ ಪಾತ್ರಕ್ಕೆ ನನ್ನನ್ನು ಸೇರ್ಸ್ಕೊಂಡ್ರು. 2 ತಿಂಗಳು ನನ್ನನ್ನು ಟ್ರಯಲ್ ಮಾಡ್ರ ಮೇಲೆ 2 ತಿಂಗಳ ಮೇಲೆ ನೀನ್ ಬೇಡ ಅಂದ್ರು. ಸೌತ್ ಕೇಂದ್ರ ಹುಡುಗ ಬೇಡ, ನಮ್ಮೂರ ನಾಯಕ ಅಂತ. ನಮ್ಮ ಅಮ್ಮನಿಗೆ ನಾನು ಹೇಳಿದೆ, ಅಲ್ಲಿ ಸೇರ್ಕೊಂಡವ. ಅವಾಗ ನಮ್ಮಮ್ಮನ ಹತ್ರ ಸುಳ್ಳು ಹೇಳಿದ್ರ, ಬೈತ್ರ ಅಂತ ಹೇಳಿ ನಾನೇನ್ ಮಾಡಿದೆ, ರಾತ್ರಿ ನಂಗೆ ತುಂಬಾ ಬೇಜಾರಾಯ್ತು. ನಂಗೆ ಅಂದ್ರೆ ಆ ನಾಟಕ ಅಷ್ಟು ಇಷ್ಟ ಇತ್ತು. 8 ವರ್ಷ 9 ವರ್ಷ ಪ್ರಾಯ ನನ್ಗೆ. ನಾನೇನ್ ಮಾಡಿದೆ, ರಾತ್ರಿ 8 ಗಂಟೆಗೆ ಇವ್ರು ಬೇಡ ಅಂದ್ರು ಕೂಡ ಅಲ್ಲಿ ತಾರೆ ಮಾಡಿದ್ರೆ 9 ಕಲ್ಲು ಇಟ್ಟಿದೆ. ಅಲ್ಲಿ ಹೋಗಿ ಆ ಕಲ್ಲು ಹಿಡ್ಕೊಂಡು ಅಳಗ್ ಶುರು ಮಾಡಿದೆ. ದೇವ್ರೆ, ನನ್ನನ್ನು ಅವ್ರು ಬೇಡ ಅಂದಿರ, ನಂಗೆ ನೀ ಬೇಕ್ ದೇವ್ರೆ, ನಾನು ಅದ್ರಾಗೆ ಇರ್ಬೇಕು, ನಂಗೆ ಬೇಕ್ ದೇವ್ರೆ ಅಂತ. ಅಲ್ಲೇ ನಿದ್ರೆ ಬಂದ್ ನಂಗೆ. ಬೆಳಗಾಬಸರಿಗೆ ಒಬ್ಬ ಬಂದ್ಕೊಂಡು, ಮಗ ನಾನು ಇದ್ದೇ ಕೇಳ್ಬೇಡ, ನಾನು ನೀನಿರುವ ತನಕ ನಿನ್ ಜೊತೆ ನಾನಿದ್ದೆ, ಬಾ ಮನೆಗೆ ಹೋಗುವ ಅಂತ ಹೇಳಿ ಮನೆಯವರಿಗೆ ಕರ್ಕೊಂಡ್ ಬಂದಿದ್ದ. ಅದೇ ಕರ್ಕೊಂಡ್ ಬಂದು ರಸ್ತೆಯಲ್ಲಿ ನಿಂತ್ಕೊಂಡು, ಹೋಗಿ ಮನೆಗೆ ಹೋಗೋ, ನಿನ್ ಜೊತೆ ನಾನು ಇರ್ತೇನೆ ಅಂತ ಹೇಳಿದ. ಆಮೇಲೆ ಆ ವ್ಯಕ್ತಿ ಯಾರು ಎಲ್ಲೋದನ್ನ ನನ್ಗೆ ಗೊತ್ತಿಲ್ಲ. ಅಲ್ಲಿಂದ ಮರುದಿನ ನನ್ ಮೇಲೆ ಆಕರ್ಷಣೆ ಶುರುವಾಯ್ತು. ಆಕರ್ಷಣೆ ಶುರುವಾಗಿ ನಮ್ಮಮ್ಮ ಹೇಳ್ರು, ನೀನ್ ಯಾರು ಅನ್ಕೊಂಡಾಗ ನನ್ ಮೇಲೆ ಬಂದ್ ಕೇಳ್ದಂತೆ ಶನಿ ದೇವರು ನನ್ನ ಮಗನಿಗೆ ನಾನು ಹೊಂದ್ಕೊಂಡಿದ್ದೇನೆ, ಅವನ ಜೊತೆಗೆ ಇರ್ತೇನೆ ನಾನು. ಇಲ್ಲ, ನಮ್ಮ ಕುಟುಂಬದಲ್ಲಿ ಪಾತ್ರ ಇಲ್ಲ, ನಾವು ಒಪ್ಪುದಿಲ್ಲ, ನಾ ಮಾಂಕಾಳಿ ಹತ್ರ ಕೇಳ್ಬೇಕು ಅಂತ ನಮ್ಮಮ್ಮ ಆಟ. ಪುನಃ ಈ 3 ವರ್ಷ ಮೇಲೆ ಬಂದ್ ಮಾಂಕಾಳಿ ಹತ್ರ ಕೇಳಿದ್ರು, ಶನಿದೇವ್ರು ಹೌದು ಅಂತ. ಆಮೇಲೆ ಮತ್ತೆ ಆಕರ್ಷಣೆ ಶುರುವಾಯ್ತು. ಅಲ್ಲಿಂದ ಮತ್ತೆ ನಮ್ಮ ದೈವ ಹೇಳ್ತು, ಊರಿಗೆ ಬರ್ಲಿ, ನೀವೆಲ್ಲ ಊರಿಗೆ ಬನ್ನಿ, ನಾನ್ ಸೇರ್. ಅವಾಗ ಅಮ್ಮ ಏನ್ ಮಾಡೋ, ಹಾಗೆ ಹಿಂಗೆ ಕಷ್ಟಪಟ್ಟಂತೂ 8ನೇ ತರಗತಿ ಓದ್ದೆ ನಾನು. ಅಲ್ಲೇ 8ನೇ ತರಗತಿ ಪಾಸ್ ಆದವನ್ನ ನಮ್ಮಮ್ಮ ಅಲ್ಲಿ ಶಿವಮೊಗ್ಗದ ಗವರ್ಮೆಂಟ್ ಹೈಸ್ಕೂಲ್ ಸೇರಿಸಿದ್ರು. ಇವರೆಲ್ಲ ಊರಿಗೆ ಬಂದ್ರು. ನಂಗಲ್ಲಿ ಅರ್ಧ ವಾರ್ಷಿಕ ಪರೀಕ್ಷೆ ಮುಗಿಸೋಕ್ ಆಗ್ಲಿಲ್ಲ. ಅಲ್ಲಿ ನಮ್ ಸಂಬಂಧಿಕರ ಮನೆ ಬಿಟ್ಟು ಬಂದಿರ, ಎಕ್ಸಾಮ್ ಟೈಮ್, ನೀನು ಶಾಲೆಗೆ ಹೋಗ್ಕಾತಿಲ್ಲ, ಇವತ್ತು ನಾನು ನೋಡಿ ಕೆಲ್ಸಕ್ಕೆ ಬರ್ಬೇಕಂದ್ರೆ ನಂಗೆ ಬೇಜಾರಾಯ್ತಾ. ನಡ್ಕೊಂಡು ಹೋದೆ, 10 ಕಿಲೋಮೀಟರ್ ಹೋಗ್ಬೇಕು ಕಾಚಿನಕಟ್ಟೆಯಿಂದ ಶಿವಮೊಗ್ಗಕ್ಕೆ. ನಡ್ಕೊಂಡು ಹೋಗುವಾಗ ಎಕ್ಸಾಮ್ ಲೇಟ್ ಆಯ್ತು, ಹೊರಗ್ ನಿಲ್ಸ್ರ. ಅಲ್ಲಿ ಶಾಲೆ ಮಕ್ಳೆಲ್ಲ ವ್ಯಂಗ್ಯ ಮಾಡ್ರ, ಮನ್ಸಿಗೆ ಬೇಜಾರಾಯ್ತು.
ಪುಸ್ತಕ ಎಲ್ಲ ಬಿಸಾಡಿ ಶಿವಮೊಗ್ಗದಿಂದ ನಾನು ಇಲ್ಲಿ ನಡ್ಕೊಂಡು ಬಂದೆ. ಇಲ್ಲಿ ನಡ್ಕೊಂಡು ಬಂದ ಇಲ್ಲಿ ಬರುವಾಗ ನಮ್ಮಮ್ಮ ನಮ್ ಚಿಕ್ಕಮ್ಮನ ಮನೆ ಕಡ್ಮಾಡಲ್ಲಿ ಅಡಿಗೆ ಮಾಡ್ಕೊಂಡಿದ್ರೆ ಅವಾಗ ಹೇಳ್ರಿ ಹಿಂಗ ಆಯ್ತು ಅಂದ್ರು. ಕಡೆ ನಮ್ಮ ಅಮ್ಮನ ಜಾಗ ನೋಡಿ ಒಂದು 6 ಮಾನ್ ಕಂಬ ಹಾಕಿ ಅಡಿಕೆ ಜೋಗಿ ವಹಿಸಿ ನಾನು ಇಲ್ಲೊಬ್ರು ಮನೆ ಕೂಲಿ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿ ಮಾತಾಡ್ಕೊಂಡು ಅಲ್ಲಿಂದ ನಾನು ಪರಮಾತ್ಮನ ಲೀವ್ ಕೊಟ್ಟು ಇಟ್ಟು ಪೂಜೆ ಮಾಡೋ ಶುರು ಮಾಡಿದೆ. ಅಲ್ಲಿಂದ ದೇವರನ್ನ ಆರಾಧನೆ ಶುರು ಆಯ್ತು ನಮ್ಗೆ. ಆ ನಂತರ 3 ವರ್ಷ ಮನೆಯಲ್ಲಿ ಪೊಟೇಟ್ ಪೂಜೆ ಮಾಡ್ತು. ಕಡೆಗೆ ದೇವ್ರ ಪೂಜೆ ಮಾಡಿ ನಮ್ಗೊಂದು ಗುಡಿ ಕಟ್ಬೇಕು, ವರ್ಷಕ್ಕೊಂದ್ಸಲ ದರ್ಶನ ನುಡಿ, ಪ್ರತಿ ಶನಿವಾರ ದರ್ಶನ ಇದ್ದಿತ್ತು. ನುಡಿ ಅಷ್ಟು ಪವರ್ಫುಲ್. ನನ್ ಮೇಲೆ ಆಳಿ ಬಂದ್ ನುಡಿ ಇತ್ತಲ್ಲ, ಖಾಲಿ 10 ನಿಮಿಷ ದರ್ಶನ. ಇವತ್ತು ವಾಸ್ತವ ನಿಜವಾದ ದರ್ಶನವೇ ಹಾಗೆ. ದೇವ್ರ ಆಳಿ ಬರುವಾಗ ಒಂದು 10 ರಿಂದ 15 ನಿಮಿಷ. ಮತ್ತೆ ಪಾತ್ರಿ ಆದವನು ವಾಸ್ತವನ್ನ ತಿಳಿದು ಜನರಿಗೆ ನುಡಿ ಕೊಡ್ತಾ ಹೋಗ್ತಾನೆ. ಆ ಕೊಡುವ ನುಡಿ ಅವ್ರ ಭಕ್ತಿ ಸರಿಯಾಗಿ ದೇವರು ವಸ್ತು ಅಂತ ಹೋಗ್ತಾನೆ. ಅಲ್ಲಿ ಪ್ರಾಮಾಣಿಕ ನಾನು ಅದಕ್ಕೆ ಹೇಳು ದೇವರ ಮಾತಾಡುವಾಗ ಹೇಳ್ತೇನೆ, ದೇವರೇ ಈ ರೀತಿ ಕಣ್ಣೀರಿಟ್ಟಿರ, ಈ ರೀತಿ ದುಃಖ ಹಾಕಿದ್ದಾರೆ, ನೋವನ್ನ ಹೇಳ್ಕೊಡಿದ್ದಾರೆ, ಇದು ಸತ್ಯ ಆದಲ್ಲಿ ನೀನ್ ನಡೆಸಿಕೊಡು ಅಂತ ಹೇಳ್ಬಿಡ್ತೇವೆ ದೇವರ. ಆ ಸತ್ಯ ನುಡಿಗಳಾದಲ್ಲಿ ಪರಮಾತ್ಮ ನಡೆಸ್ತಾನೆ. ಆದ್ರೆ ನನ್ ದೇವ್ರ ಒಂದ್ ಮಾತು ಕೊಟ್ಟದ್ದುಂಟು, ನೀನಿರುವ ತನಕ ನಿನ್ ಜೊತೆ ನಾನಿರ್ತೇನೆ ಮಗನೇ ಅಂತ. ಇವತ್ತು ನನ್ ದೇವ್ರು ಇಷ್ಟು, ನಾನು ಹೇಳಲ್ಲ, ನಾನು 8ನೇ ಕ್ಲಾಸ್ ಓದ್ದವ, -0 ಏನು ಇಲ್ಲಿದ್ದ ನಿರ್ಗತಿಕ. ಇವತ್ತು ಈ ಮಟ್ಟಕ್ಕೆ ಬೆಳೆದು 100 ಜನರಿಗೆ ಹೇಳ್ತೇನೆ ಅಂದ್ರೆ, ಇವತ್ತು ನಾನು ಸಾರ್ವಜನಿಕ ಸಹಾಯ ಮಾಡ್ತೆ, ಯಾರು ಹೆಲ್ಪ್ ಮಾಡಿ ಹೊರಗಡೆ ಹೋಗ್ತೇನೆ. 1 ರೂಪಾಯಿ ನಾನು ಯಾರು ದುಡ್ಡು ತೊಗೊಳ್ದೆ. ಯಾಕೆ ಕೇಳಿದ್ರೆ ನಂಗೆ ದೇವ್ರೆಲ್ಲ ಕೊಟ್ಟಿದ್ದಾನೆ. ಆರೋಗ್ಯ ಕೊಟ್ಟ, ನೆಮ್ಮದಿ ಕೊಟ್ಟ, ಉದ್ಯೋಗ ಕೊಟ್ಟ, ಸಂಪಾದನೆ ಕೊಟ್ಟ, ಬದುಕು ಬಹಳ ಬಂಗಾರ ಕೊಟ್ಟಿದ, ನೆಮ್ಮದಿಯ ಸಂಸಾರ ಕೊಟ್ಟಿದ. ಅದರಿಂದ ನನ್ನ ದೇವ್ರು ಯಾವ್ದೂ ಕಮ್ಮಿ ಮಾಡ್ಲಿಲ್ಲ, ಎಲ್ಲ ಕೊಟ್ಟಿದ್ದಾನೆ. ಅದರಿಂದ ಗುಡಿ ಕಟ್ಟುವಾಗ್ಲೂ ಹಾಗೆ ನಾನು ಯಾರ ಹತ್ರ ಕೇಳುದಿಲ್ಲ, ನನ್ನ ದೇವರೆಲ್ಲ ಕೊಟ್ಟಿದ್ದಾನೆ. ನಾನೆಲ್ಲ ಆಸ್ತಿ ಇಟ್ಕೊಳ್ಳೋದು, ಭಕ್ತಾದಿಗಳ ಹತ್ರ ಸುಲಿಗೆ ಮಾಡಿ ದೇವಸ್ಥಾನ ಕಟ್ಟುವುದಿಲ್ಲ. ನನ್ನ ಆಸ್ತಿ ಮಾರಿ ದೇವಸ್ಥಾನ ಕಟ್ಟಬೇಕಂತ ಹೊರಟವ ನಾನು. ಆ ಆಸ್ತಿ ಸೇಲ್ ಆಗ್ಲೇ ಇಲ್ಲ, ದೇವಸ್ಥಾನ ಆಗಿ ಹೋಯ್ತು. ಆಸ್ತಿ ಒಟ್ಟಿ 9 ಎಕರೆ ಜಾಗ ಈಗ ಮತ್ತೆ ಸೇರ್ಕೊಂಡಿದ್ದ. ಇದು ಪರಮಾತ್ಮನ ಪವಾಡ ಅಂತ ಹೇಳ್ತಾನೆ. ಹಾಗೆ ಆ ನಂತರ ಮನೆಯಲ್ಲಿ ಪಟೇಟ್ ಪೂಜೆ ಮಾಡುವಾಗ ಜನ ಬರ್ತಿದ್ರು, ನುಡಿ ಸತ್ಯ ಆಗ್ತಿತ್ತು. ಮಗ ನೀನೊಂದ್ ಸಣ್ಣ ಒಂದ್ 16 ವರ್ಷ ಪ್ರಾಯ, ಮಗ ನಿಂಗ್ ಮನೆಯೊಳಗೆ ಪೂಜೆ ಮಾಡೋಕಾದ್ರೆ ಸಣ್ಣ ಗುಡಿ ಕಟ್ ಮಗ, ನಾವೆಲ್ಲ ಹೆಲ್ಪ್ ಮಾಡುವ ಅಂತ ಜನರ ಮಾತು ಕೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಪರಮಾತ್ಮ ಒಂದ್ ಗುಡಿ ಕಟ್ಟು ಜಾಗ ತೋರ್ಸು. ಅವಾಗ ಪೂಜೆ ಮಾಡಿ ಪ್ರಸಾದ ತಗೊಂಡು ಹೊರಡು, ನಿಂಗೆ ಎಲ್ಲಿ ಮನ್ಸು ಬಂತ ಅಲ್ಲಿ ಇಡು, ಅದೇ ನನ್ನ ಗುಡಿ. ನಾವು ನಮ್ಮನೆ ಇಲ್ಲಿಂದ ಒಂದು 10 ನಿಮಿಷ ದಾರಿ, ನಮ್ಮನೆ ಅಮ್ಮನ ಜಾಗ ಉಂಟು, ಅಲ್ಲೇ ಮಾಡ್ಬೋದು ಅಂತ ಮಾಡಿ. ಆದ್ರೆ ಪೂಜೆ ಮಾಡಿ ಪ್ರಸಾದ ಹೊರಟದ್ ಗೊತ್ತು, ಬಂದದ್ದು ಈ ಕಾಡ ಮಧ್ಯದಲ್ಲಿ ಈ ಹುತ್ತವನ್ನ ಎದುರುಗಡೆ ಮಾಡಿ ದೇವಸ್ಥಾನ ಕಟ್ಟುವಂತ ಅಪ್ಪಣೆ. ಅವಾಗ ತುಂಬಾ ವಿಘ್ನಗಳು ಬಂತು. ಅದೆಲ್ಲ ಕೇಳಿದ್ರೆ ಪವಾಡ, ಅದು ಸಾಮಾನ್ಯದ ಪವಾಡ ಅಲ್ಲ ಬಿಡಿ. ಯಾಕಂದ್ರೆ ಇಲ್ಲಿ ಫುಲ್ ಕಾಡು. ನಾನಿಲ್ಲಿ ದೇವಸ್ಥಾನ ಮಾಡೋಕೊಂದು ಹುಚ್ಚು ನನ್ ಮನ್ಸಿಗೆ ಬಂದು ಹೋಯ್ತು 17 ವರ್ಷ ಪ್ರಾಯದಲ್ಲಿ. ಅದೇ ದಿನ ಇಡೀ ಮಣ್ಣು ಆಗಿತ್ತಾ ಇದ್ದೆ. ಬುಧವಾರ ಫಾರೆಸ್ಟ್ ಗಾರ್ಡರ್ ಬಂದ್ರು, ಹುಡುಗ ಇಲ್ಲಿ ನೀನ್ ಮರ ಕಡಿದೆ ದೇವಸ್ಥಾನ ಕಟ್ಬೇಕು, ದೇವಸ್ಥಾನ ಮಾಡ್ತೀಯ ಅಂತೀಯಲ್ಲ ನೀನ, ಇಲ್ಲಿ ಸಾರ್ವಜನಿಕರ ಆರೋಪ ಇದೆ, ಜಾಗ ಒಳಗಾಗ್ತ ಅಂತ ಪ್ರಚಾರ ಇತ್ತು, ನೀನು ಒಂದು ಮರ ಕಡಿಲಿಕ್ಕಿಲ್ಲ, ಹಾಗೆ ದೇವಸ್ಥಾನ ಕಟ್ಬೇಕಂದ್ರ ಇದು ನನ್ನ ದೇವ್ರನ್ನ ನಾನು ಎಷ್ಟು ಹೋಗಿದ್ರು ಸಾಲದ. ಅವಾಗ ಮನ್ಸಿಗೆ ನೋವಾಯ್ತು, ನನ್ನ ಛಲಕ್ಕೆ ವಿರೋಧ ಬಂತು ಅಂತ ಹೇಳಿ ಈ ಮಕ್ಕಳ ಮನಸ್ಸನ್ನ ಅರ್ಥ ಮಾಡಿದ್ ಇದ್ರಲ್ಲೇ ಪ್ರಾಕ್ಟಿಕಲ್. ನನಗೆ ಮಕ್ಕಳ ಮನಸ್ಸಿಗೆ ಧಕ್ಕೆ ಆಗ್ಬಾರ್ದು ಅಂತ ನಾ ಪ್ರೀತಿ ಮಾಡ್ತೆ ಮಕ್ಕಳನ್ನ. ಈ ಕಾಡೊಳಗೆ ಹೀಗೆ ಹಾರಿ ಬೇಗಿಸಿ ಬಿಸಾಡಿ ಸೀದಾ ಕಾಡಿ ಹೋದೆ. ಈ ದಾರಿ ಸಿಕ್ತು ಹಿಡ್ಕೊಂಡು ಹೋಗ್ತಾ ಇಕೊಂಡೆ. ಇಲ್ಲಿ ಮುಂದೆ ಹೋಗುವಾಗ ಅಲ್ಲೊಂದು ಕಾಡಲ್ಲಿ ಒಂದು ದೇವಸ್ಥಾನ ಇತ್ತು ಹಾಳು ಬಿದ್ದದ್ದು, ಅಲ್ಲೊಂದು ಬಾವಿ ಉಂಟು, ಅಲ್ಲೊಂದು ಹುತ್ತ ಇದೆ. ಅಲ್ಲಿ ಹುತ್ತಗಳು ಹೋಗಿ ಕೈ ಹಾಕೊಂಡು ಕೂತೆ, ನೀನ್ ಈ ಜಾಗದಲ್ಲಿ ದೇವ್ರಿದ್ದು ಹೌದಾರೆ ಒಂದೇ ನನಗೆ ಹಾವು ಕಚ್ಚಿ ನಾ ಸಾಯ್ಬೇಕು, ಇಲ್ಲ ಅಂದ್ರೆ ದೇವ್ರಿದ್ರೆ ಆ ಮರ ಹೊತ್ತಾಕಿ ಕೊಡ್ಬೇಕಂತ ಹಠ ಹಿಡಿದೆ. ಹೊರಟು ನಾನು ಮೊದಲು ಹಠ ಮಾರಿ ಹೊರಟು ಸ್ವಭಾವದ. ಹಾಗೆ ನಿದ್ರೆ ಬಂದ್ ನಂಗೆ. ನಿದ್ರೆ ಬಂದು ಎಷ್ಟೋ ಹೊತ್ತಿನ ಮೇಲೆ ಕನ್ಸಲ್ಲಿ ಗಾಳಿ ಬಂದು ಮರ ಎಲ್ಲ ಬಿದ್ದೋಯ್ತು. ಎದ್ಗ ನೋಡಿ ಮರ ಎಲ್ಲ ಬಿತ್ತು ಅಂತ ಸೀದಾ ಬಂದೆ. ಸಾಯಂಕಾಲ 6 ಗಂಟೆ ಆಯ್ತು. ಇಲ್ಲಿ ಬಂದ್ ನೋಡಾಗ ಏನೂ ಇಲ್ಲ. ಬೆಳಿಗ್ಗೆ ಹೋದವ ನಾನು, ಸಂಜೆ 6 ಗಂಟೆಗೆ ಎಚ್ಚರ ಆದ್. ಇಲ್ಲಿ ಬಂದ್ ನೋಡಾಗ ಎಂತದೂ ಇಲ್ಲ, ಮರವು ಬೆಳೆ ಏನೂ ಇಲ್ಲ. ಮನ್ಸಿ ಬೇಜಾರಿತ್ತು. ಮನೆ ಹೋದೆ, ಅಮ್ಮ ನಂಗೆ ದೇವ್ರು ಸುಳ್ಳು ಹೇಳಿರ, ಮರ ಎಲ್ಲ ಹೊತ್ತಾಗಿದೆ ಮಗ, ಎದ್ದು ಬಂದಿರ. ಎದ್ಕೊಂಡ್ ಬಂದ್ಕೊಂಡು ಮರವೇ ಬೀಳ್ಲಿಲ್ಲ. ನಾನ್ ಮರ ಬೀಳುದಂಗ ಊಟ ಮಾಡುದು. ನಾನು ಇಲ್ಲ ಮಗ, ದೇವ್ರು ಯಾವ್ದಾದ್ರು ರೂಪದ ಮಾಡಿ ಕೊಡ್ತಾ ಮಗ ಅಂತ ಅಮ್ಮ ಹೇಳು. ನಾನು ಕೇಳಲಿಲ್ಲ, ಊಟ ಮಾಡಿ ಉಪವಾಸ ಮಲ್ಕೊಂಡೆ. ಬೆಳಿಗ್ಗೆ ಬಂದು ನೋಡ್ತೆ, ರಾತ್ರಿ ಗಾಳಿ ಬಂದು 5 ಮರವು ಕೆತ್ತು ಬಿದ್ದಿತ್ತು. ಇದು ನನ್ನ ದೇವ್ರ ಮಹಿಮೆ. 5 ಮರ ಕೆತ್ತು ಬಿದ್ದಿದ್ದು. ಅವಾಗ ಸೀದಾ ತಡ ಮಾಡ ಬೆಳಿಗ್ಗೆನೆ ಫಾರೆಸ್ಟ್ ಹತ್ರ ಹೋದೆ. ಸರ್ ನೀವು ಮರ ಕೆಡುಕಾಗ ಹಾಗೆ ಕಟ್ಬೇಕಂದ್ರಲ್ಲ, ಮರ 5 ಬಿದ್ದಿತ್ತು ಸರ್, ನಂಗೊಂದ್ ಒಪ್ಪಿಗೆ ಕೊಡಿ ಅಂದೆ. ನೀನು ಹುಚ್ಚಾನ, 2 ಕೋಳೆ ಮರ ಬೀಳತ್ತಾನೆ. ಇಲ್ಲ ಸರ್ ಬಂದ್ ನೋಡಿ. ಆವಾಗ ವಿನಯ್ ಕುಮಾರ್ ಫಾರೆಸ್ಟ್ ಆಗಿದ್ದು, ಈಗ ರೇಂಜರ್ ಆಗಿದ್ದಾರೆ ಅವ್ರು. ಬಂದ್ರು, ನನ್ ಜೊತೆ ಬೈಕಲ್ಲಿ ಕೂರ್ಸ್ಕೊಂಡ್ ಬಂದ್ ನೋಡ್ತೇನೆ ನಿನ್ ದೇವ್ರ ಮಹಿಮೆ ಅಂತ. ಬಂದ್ ನೋಡಿದ್ರೆ ಆಶ್ಚರ್ಯ ಆಯ್ತು. ಅವರೇ ಸ್ವಂತ ಖರ್ಚಿಂದ ಸರ್ಕಾರಕ್ಕೆ ಹಣ ಕಟ್ಟಿ ಆ ಮರ ಮಗ ನೀನ್ ಕಟ್ಟ ದೇವಸ್ಥಾನ ಮಾಡ್ತೀನಿ, ನೀ ದೈವ ಭಕ್ತಂಗೆ ಒಳ್ಳೇದಾಗತ್ತ ಅಂತ ಹೇಳಿ ಆ ಹಣ ಸರ್ಕಾರಕ್ಕೆ ಅವರೇ ಹಣ ಕಟ್ಟಿ ಆ ಮರನ್ನು ನಂಗೆ ಕೊಡ್ಸಿಗೆ ಹೋದ್ರು. ಸರ್ಕಾರಕ್ಕೆ ಲೋಪ ಮಾಡಿದೆ. ಆ ಮರ 18,000 ರೂಪಾಯಿ ಮಾರಿದೆ ನಾನು. ಆ ದುಡ್ಡನ್ನು ಇಲ್ಲಿ ದೇವಸ್ಥಾನ ಗುಡಿ ಕಟ್ಟುಗೆ ಪ್ರಥಮ ಬಂಡವಾಳ ಬೆಳೆಸ್ಕೊಂಡಿದ್ದೇನೆ. ಅವತ್ತಿನಿಂದ ಆ ಗುಡಿ ಕಟ್ಟಿ ನಡೆಸ್ಕೊಂಡು ಬಂದಂತ ಕ್ಷೇತ್ರ ಇದ್ದಿದ್ದು ಪರಮಾತ್ಮನ ಗೋಡು. ಇಂಥದ್ದು 1000 ಹೇಳ್ತಾನಲ್ಲ,
ನನಗೆ ಕ್ಷೇತ್ರ ಆಗಿದೆ ಅನ್ನೋ ಬಗ್ಗೆ ಹೇಳದಲ್ಲೇ. ಈ ದೇವಸ್ಥಾನದ ಆಚರಣೆಗಳ ಬಗ್ಗೆ ಒಂಚೂರು ಹೇಳ್ಬೋದಾ? ಅಂದ್ರೆ ಭಕ್ತಾದಿಗಳು ಯಾವ ರೀತಿಯಲ್ಲಿ ಪಾತ್ರಗೊಳ್ತಾರೆ, ಯಾವ್ದು ರೀತಿ ಪೂಜೆಗಳು ನಡೆಯುತ್ತೆ? ಇಲ್ಲಿ ಭಕ್ತಾದಿಗಳಿಗೆ ಅಂದ್ರೆ ಯಾವುದೇ ಕಡ್ಡಾಯವಾದಂತ ನಿರ್ಬಂಧ ಇಲ್ಲ. ಮನಸ್ಸೇ ಪ್ರಧಾನವಾದ. ನಿಮ್ಮ ಮನಸ್ಸಲ್ಲಿ ನೀವು ಏನು ಪ್ರಾರ್ಥನೆ ಮಾಡಿರ್ತೀರಿ ಅದನ್ನ ಮಾಡ್ಬೇಕು. ಇಲ್ಲಿ ನಮ್ಮಲ್ಲಿ ಈಗ ದರ್ಶನದಲ್ಲಿ ಹೇಳ್ತಾರೆ, ಹೋಗು ನಿನಗೆ ಒಳ್ಳೇದಾಗ್ತದೆ, ನಿಂಗೆ ಸಂತಾನ ಆಗಿಲ್ಲ, ನೀ ಕಳಶ ಪೂಜೆ ಮಾಡಂತ. ಈ ಕಳಶ ಪೂಜೆ ಮಾಡಂದ್ರು ಕೂಡಲೇ ಅಲ್ಲಿ ನಾನ್ ವೆಜ್ ಎಲ್ಲ ಬಿಡ್ಬೇಕು ಅನ್ನೋದು ಒಂದು ಸಂಪ್ರದಾಯ ಇದೆ. ಕೆಲವರು ಅಯ್ಯೋ ಗೋಲ್ ಬಿಡ್ಬೇಕಂತೆ, ನಾವು ಮನಮಂದಿ ಬಿಡ್ಬೇಕಾ? ಇಲ್ಲ, ನಮ್ಮ ಶನೀಶ್ವರ ತತ್ವ ಹಾಗಿಲ್ಲ. ನೀನು ಸರಿಯಾಗು, ಆಮೇಲೆ ನಿನ್ನನ್ನು ನೋಡಿ ಮತ್ತಿದ್ದವ್ರು ಸರಿ ಆಗಲಿ ಅಂತ. ವಿಶ್ವಕ್ಕೆ ದೇವ್ರು ಅವ ಒಬ್ಬನೇ, ಅದೇ ಯಾವ್ದೋ ಒಂದು ಫ್ಯಾಮಿಲಿಗೆ ದೇವ್ರಲ್ಲ ಶನೀಶ್ವರ. ಅದರಿಂದ ದೇವ್ರು ಏನ್ ಹೇಳ್ತಾರೆ ಕೇಳಿದ್ರೆ, ನೀನು ನಾನ್ ವೆಜ್ ಬಿಡು, ನೀನು ವ್ರತಾಚರಣೆ ಮಾಡು, ನಿನ್ನ ಇಷ್ಟಾರ್ಥವನ್ನ ಬೇಡ್ಕೊ, ನಿಂಗ್ ಒಳ್ಳೇದಾದಾಗ ನಿನ್ನನ್ನ ನೋಡಿ ಮತ್ತೊಬ್ರು ಮಾಡ್ಲಿ. ಇಡೀ ಮನಮಂದಿಗೆಲ್ಲ ನಿನ್ನ ಬಲಾತ್ಕಾರದಿಂದ ಭಕ್ತರನ್ನು ಮಾಡ್ಬೇಡ ಅನ್ನೋ ನಿರ್ಣಯ ಉಂಟು. ಅದರಿಂದ ಇಲ್ಲಿ ಯಾರನ್ನು ಬಲಾತ್ಕಾರವಾಗಿ ಭಕ್ತರನ್ನ ಮಾಡುವ ಸಂಪ್ರದಾಯ ಇಲ್ಲ. ಅವರ ಮನಸ್ಸಿನಿಂದ ಅವ್ರಿಗೆ ಏನೇನು ಸಾಮರ್ಥ್ಯ ಉಂಟು. ಈಗ ಬೇಕಾದಷ್ಟು ಇದ್ದವರು ದೊಡ್ಡ ಮನೆ ಕಟ್ಟಿ ದೇವಸ್ಥಾನ ಕಟ್ಕೊಂಡು ಗುಡಿ ಕಟ್ಕ ಪೂಜೆ ಮಾಡ್ತಾರೆ. ಏನು ಇಲ್ದಿದ್ರೆ ಒಬ್ರು ಬಂದ್ ಬೇಡ್ತಾರೆ, ದೇವ್ರೇ ನಂಗೊಂದು ಪೂಜೆ ಮಾಡ್ಬೇಕೆಂಬ ಆಸೆ ಇದೆ. ಆವಾಗ ನೀವು ದೇವ್ರ ಕೋಣೆ ಇಲ್ಲ, ದೇವ್ರ ಮಂಟಪ ಇಲ್ಲ, ನಿಮ್ಮ ಪೂಜೆ ಮಾಡ್ಬೇಡಿ ಅಂತ ಆಕ್ಷೇಪ ಮಾಡೋಕೆ ಜವಾಬ್ದಾರಿ ಉಂಟು? ಆಗುತ್ತಾ? ಸಾಧ್ಯ ಉಂಟಾ? ನೀನ್ ನೋಡ್ ಮಗ, ಹೊಳೆ ಬದಿ ಜಾಗ ಸಿಕ್ಕರು ಸಾಕು, ಒಂದ್ ಮರ್ದಡಿ ಅರೋಡಿಲ್ಲ, ಅಲ್ಲೇ ಗಿಡ ಇಟ್ಟು ಆ ಗಿಡದ ಬಿಡ ಕಳಶ ಇಟ್ಟು ಪೂಜೆ ಮಾಡು, ನಿಂಗೆ ಅನುಗ್ರಹ ಕೊಡ್ತಾನೆ ಅವ. ನೀನು ಒಂದ್ ಮನೆ ಕಟ್ಟುವ. ಇದು ಭಕ್ತಿ. ಭಕ್ತಿಯೇ ಪ್ರಧಾನ ಬಿಟ್ರೆ ಹರಕೆ ಪ್ರಧಾನ ಅಲ್ಲ. ಮತ್ತೆ ದೇವರಿಗೆ ಯಾವ್ದು ಹರಕೆ ಬೇಡ. ನಾನಿಲ್ಲಿ ಹೇಳ್ತಿರೋದು ಹಾಗೆ. ಈಗ ಅನ್ನದಾನ ನಾವು 3,000 ರೂಪಾಯಿಗೆ ಅನ್ನದಾನ ಮಾಡ್ತೀವಿ. 3,000 ರೂಪಾಯಿಗೆ ಇಷ್ಟು ಜನ ಊಟ ಮಾಡೋಕೆ ಆಗುದಿಲ್ಲ. ಯಾಕೆ 3,000 ರೂಪಾಯಿಗೆ ಹರಕೆ ಅನ್ನದಾನ ಮಾಡ್ತಂದ್ರೆ, ಕೈಯಲ್ಲಿ ಸ್ವಲ್ಪ ಹಣ ಇದ್ದವ್ರಿಗೆ ಕೆಲವರು ಹೇಳ್ತಾರೆ, ದೇವ್ರೆ ನಂಗೊಂದು ಉದ್ಯೋಗ, ಒಂದು ಅನ್ನದಾನ ಕೊಟ್ಬಿಡ್ತೆ. ಭಕ್ತಾದಿಗಳ ಸ್ವಭಾವವೇ ಹರಕೆ ಪ್ರಧಾನ. ನಾನ್ ಕೆಲವು ಸಲ ಜೋಕಾಯಿ ತಗೊಳ್ತೇನೆ, 3,000 ರೂಪಾಯಿ ಉಂಗ್ರ ಕಾಲು ಹಬ್ಬದ, 50,000 ರೂಪಾಯಿ ಹರಕೆ ಹೇಳ್ಕೊಳ್ಳೋದು ಇವ್ರ. ಆ 3,000 ರೂಪಾಯಿ ಕೊಟ್ಟು ಒಂದು ಉಂಗ್ರ ತಗೊಂಡ್ರೆ ಆಯ್ತಾ, ಆ ಹರಕೆ ಮಾತ್ರ 50,000 ರೂಪಾಯಿ ಮಾಡಿರ್ತಾರೆ. ಇದೆಲ್ಲ ಸ್ವಲ್ಪ ಕಡ್ಡಾಯ ಮಾಡ್ತಾರೆ. ಆ ರೀತಿ ಹೇಳ್ಕೊಂಡ್ಬೇಡಿ, ಭಕ್ತಿ ಮಾಡಿ, ದೇವ್ರ ಹತ್ರ ಬೇಡ್ಕೊಳ್ಳಿ. ಒಳ್ಳೇದಾದಾಗ ದೇವ್ರು ನಿಮ್ಗೆ ಏನ್ ಮನ್ಸು ಕೊಡ್ತಾರೆ ಸೇವೆ ಮಾಡಿ. ಊರ್ಕಿಂತ ಮುಂದೆ ದೇವ್ರೆ ಅದ್ ಕೊಡ್ತೆ, ದೇವ್ರ ಇದ್ ಕೊಡ್ತೇನೆ, ದೇವ್ರೆ ಇಂಥದ್ ಮಾಡ್ತೇನೆ, ನಂಗೆ ಒಳ್ಳೇದ್ ಕೊಡು ಅಂತ ಹೇಳೋಕೆ ದೇವ್ರೇನ್ ಲಂಚ ಕೂತ್ಕೊಳ್ಳಿಲ್ಲ. ದೇವ್ರಿಗೇನ್ ದುಡ್ಡು ಬೇಡ, ದೇವ್ರಿಗೇನ್ ಸಂಸಾರ ಇಲ್ಲ, ಅವನಿಗೆ ಹೆಂಡತಿ ಮಕ್ಕಳಿಲ್ಲ. ನಾವು ಕಥೆಯಲ್ಲಿ ಊಹನೆ ಮಾಡ್ತೇವೆ ಬಿಟ್ಟೆ ವಾಸ್ತವಿಕ ಪ್ರಕೃತಿಯ ಪ್ರಪಂಚದಲ್ಲಿ ಶಕ್ತಿಯೇ ದೇವ್ರು. ಅವನಿಗೆ ನಾವು ಅದ್ ಕೊಡ್ತೇನೆ, ಇದ್ ಕೊಡ್ತೇನೆ. ಪ್ರಪಂಚದಲ್ಲಿ ದೇವ್ರು ಎಲ್ಲವನ್ನೂ ಕೊಡೋನಾದ್ಮೇಲೆ ದೇವ್ರಿಗೆ ನಾವು ಏನ್ ಕೊಡ್ಲಿಕ್ಕೆ ಸಾಧ್ಯ ಉಂಟಿಲ್ಲಿ? ದೇವ್ರಿಗೆ ಏನೂ ಕೊಡೋಕೆ ಆಗುದಿಲ್ಲ. ಭಕ್ತಿಯಿಂದ ಬೇಡ್ಕೊಳ್ಳು. ನಮ್ಮ ನೋವು ನಿವಾರಣೆ ಆದಾಗ, ಈಗ ನೋಡಿ, ಏನು ಇಲ್ದಿದ್ರು ಒಬ್ರು ಇಲ್ಲಿ ಬರ್ತಾರೆ, ಭಕ್ತಿಯಿಂದ ಬೇಡ್ಕೊಳ್ತಾರೆ, ಅವ್ರಿಗೆ ಈಗ ದೇವ್ರು ಒಳ್ಳೇದ್ ಮಾಡ್ತಾನೆ. ಒಳ್ಳೇದಾದಾಗ ದೇವ್ರಿಗೆ ದೇವಸ್ಥಾನಕ್ಕೆ ಕೊಡ್ಬೇಕು, ದೇವರಿಗಲ್ಲ. ಈ ದೇವಸ್ಥಾನಕ್ಕೆ ಕೊಡುದು ಹರಕೆ ಹಣ ಏನೇ ಸೇವಾ ರಸೀದಿಗಳಿದ್ರು ಇದು ದೇವಸ್ಥಾನಕ್ಕೆ ಬಿಟ್ಟು ದೇವರಿಗಲ್ಲ. ಈ ದೇವಸ್ಥಾನ ಮತ್ತೊಬ್ರು ಬಂದವರಿಗೆ ಊಟಕ್ಕೋ ವ್ಯವಸ್ಥೆ, ಈಗ ನೋಡಿ ಎಲ್ಲರಿಗೆ ಸ್ಯಾಲ್ರಿ ಕೊಡ್ಬೇಕು, ಪುರೋಹಿತ ವರ್ಗದವ್ರಿಗೆ ಸಂಬಳ ಕೊಡ್ಬೇಕು, ಅಥವಾ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಬೇಕು. ಇದು ನಾನು ಎಷ್ಟೊಂದು ಕೈಯಿಂದ ಹಾಕೋಕಾಗ್ತದೆ ಹೇಳಿ? ಹಾಗಾಗಿ ಭಕ್ತಾದಿಗಳು ಒಳ್ಳೇದಾದವರು ಅವ್ರ ತನ್ನ ಶಕ್ತಿ ಕೊಡ್ತಾ ಇರ್ತಾರೆ. ಆ ಹಣ ಶಾಂತಿ ಹೋಮ ಹವನ ಸೇವಾ ರಸೀದಿಯಿಂದ ಬಂದ ಹಣ ಎಲ್ಲ ಒಟ್ಟುಗೂಡಿಸ್ಕೊಂಡು ಎಲ್ಲೆಲ್ಲಿ ಹಂಚಬೇಕು, ಹಂಚುವ ಜವಾಬ್ದಾರಿ ನನ್ನನ್ನು ಮಾಡಿದ ಅಷ್ಟೇ. ಹಾಗಾಗಿ ಹರಕೆ ನಿರ್ಣಯಗಳಲ್ಲ, ಭಕ್ತಿಗೆ ಸರಿಯಾದಂತ ಅನುಗ್ರಹಕಾರಕವೇ ಪರಮಾತ್ಮನದೇ. ಈಗ ತಲೆ ಕೂದಲು ಮುಡಿ ತೆಗುವ ಸೇವೆ ಶುರು ನಮ್ಮಲ್ಲಿ ಹೇಳಿದೆ. ನಾನ್ ದೇವ್ರ ಹತ್ರ ಬೇಡಿದೆ, ದೇವ್ರೆ ತಲೆ ಕೂದಲು ಕೊಡ್ತೇನೆ ಅಂದ್ರ ಕೂಡಲೇ ಅವರು ತಲೆ ಕೂದಲು ಬಿಟ್ಕೊಂಡು ತಿರುಗೋದು ಮಾಡುದು, ಅಥವಾ ಯಾವ್ದೋ ಊರಿಂದ ಅವ್ರು ಹೇಳ್ಕೊಂಡವ್ರಿಗೆ ಬರ್ಲಿಕ್ಕೆ ಆಗದೆ ಇರೋದು, ಅವ್ರು ಕುತ್ತಿಗೆಯಲ್ಲಿ ಮೈಯಲ್ಲಿ ಅಲರ್ಜಿ ಆಗುದು, ಅದೆಲ್ಲ ಬೇಡ. ದೇವ್ರಿಗೆ ಕೊಡುವ ಹರಕೆ, ದೇವ್ರಿಗೆ ಏನ್ ತಲೆ ಕೂದಲು ತಿನ್ನೋಕ್ ಬೇಡ, ಅಲ್ಲಿ ಏನು ಬೇಡ. ಇವ್ರು ಹೇಳ್ಕೊಂಡು ಹರಕೆ ನಾಲಿಗೆ ಏನ್ ಮಾತಾಡಿರ್ತಾರೆ ಆ ಮಾತಿಗೆ ನಡ್ಕೊಳ್ಬೇಕು ಅಷ್ಟೇ, ಅದು ಹರಕೆ. ಅದಕ್ಕೇನು, ಎಲ್ಲಿ ಬೇಕಾದ್ರೆ ಕಟಿಂಗ್ ಮಾಡಿ, ಏನೇ ಮಾಡಿ, ನೀವು ಕೂದಲು ಕಟ್ ಮಾಡಿ, ತೊಂದ್ರೆ ಇಲ್ಲ. ಬಂದಾಗ ಮುಡಿ ಸೇವೆ ಮಾಡಿ ಹೋಗಿ. ಅದು ನಿಮಗೂ ದೇವರಿಗೂ ಗೊತ್ತಿದ್ರೆ ಸಾಕು. ಊರಾಗಿದ್ದರಿಗೆಲ್ಲ ಪ್ರಚಾರ ಆಗೋದು ಬೇಡ ಅಂತ ನಮ್ಮ ಸಂಪ್ರದಾಯ. ವರ್ಷದಿಂದ ಎಲ್ಲ ಕೂದಲು ಬಿಟ್ಕೊಂಡು ಹಾಗೆ ಹೌದು, ವರ್ಷಗಟ್ಲೆ ತಲೆ ಕೂದಲು ಮರದ ಬಿಟ್ಕೊಂಡು ಏನೋ ಉಚ್ಚಾಟ ಆಗಿ ಅಲರ್ಜಿ ಆಗಿ ಸಣ್ಣ ಮಕ್ಳಂತೂ ತುಂಬಾ ಅಲರ್ಜಿ ಆಯ್ತು. ಅದು ಆಗಬಾರ್ದು. ಈಗ ದೇವರಿಗೆ ತಲೆ ಕೂದಲು ಬೇಡ, ಸೇವೆಗಾಗಿ ನಾವು ಮಾತ್ರ. ಈಗ ನೋಡಿ, ನಮ್ಮ ದೇವಸ್ಥಾನ ಮುಂದೆ ಸರಾಯಿ ಕುಡು ಬಿಡುದು ದೊಡ್ಡ ವಿಶೇಷ. ನಾನು ಅದಕ್ಕೆ ಹೇಳ್ತೀವಿ, ಕೆಲವರೆಲ್ಲ ಸುಳ್ಳು ಹೇಳಿ ಎಲ್ಲಿಂದ ಕರ್ಕೊಂಡ್ ಬರ್ತಾರೆ ದೇವಸ್ಥಾನ ಬಾಲಿಗೆ. ಇಲ್ಲಿ ಬಂದಾಗ ನಾವು ಒಳಗೆ ಕರ್ಕೊಂಡು ನಾವು ಸುಳ್ಳು ಹೇಳಿ, ಈಗ ಒಳ್ಳೆ ತೀರ್ಥ ತಗಣಿ ಅಂತ ಹೇಳಿ ಕೈಯ ತೀರ್ಥ ಕೊಡ್ಸ್ಕೊಂಡೆ ಕಡೆ ನೀವು ನೋಡಿ ತೀರ್ಥ ಕುಡಿದಾಯ್ತು, ಸರೆ ಕುಡು ಬಿಡ್ಬೇಕು. ಇದೆಲ್ಲ ನಮ್ದಿಲ್ಲ. ಬಲಾತ್ಕಾರ ಮಾಡಬಾರ್ದು, ಯಾರ ಮನಸ್ಸಿಗೂ ಬಲಾತ್ಕಾರದಿಂದ ಭಕ್ತನನ್ನ ಮಾಡಬಾರ್ದು. ನಾನು ಮಾತಾಡ್ತೇನೆ, ನಾನು ಆಫೀಸಲ್ಲಿ ಕೂತು ಖರ್ಚಿ ನೋಡ್ ಮಗ, ನಿನ್ನ ಜೀವನ ಹೀಗೆ, ಬದುಕು ಹೀಗೆ, ಮನುಷ್ಯನ ಮನಸ್ಥಿತಿ ಹೀಗೆ. ಇದು ನಾನ್ ಮಾತಾಡುದಿಲ್ಲ, ಜನ ಹೇಳ್ಬೋದು ಅಶೋಕಣ್ಣ ಒಳ್ಳೆ ಮಾತಾಡಿ ಅವನನ್ನ ಸರಿ ಮಾಡ್ರು. ನಂದಲ್ಲ ಅದು. ನನಗೆ ದೇವರು ಆ ಜ್ಞಾನ ಕೊಟ್ಟಿದ್ದಾನೆ. ಎಂತವರು ನನ್ನ ಮಾತಿಗೆ ಬಲಿ ಆಗ್ತಾರೆ. ಯಾಕೆ ಬಲಿ ಆಗ್ತಾರೆ ಕೇಳಿದ್ರೆ, ಅವರು ನನ್ನ ಮಾತಿಗೆ ಅಷ್ಟು ಪ್ರೀತಿ ಪಟ್ಟು ನನ್ನ ಮಾತಿಗೆ ಹೊಂದ್ಕೊಂಡು ನನ್ನೊಟ್ಟಿಗೆ ರಾಜಿ ಆಗುವುದು ಕೇಳಿ. ಇದು ನನ್ನ ವೈಯಕ್ತಿಕ ಮಾತಲ್ಲ. ದೇವರು ನನಗೆ ಕೊಟ್ಟಂತ ಶಕ್ತಿಯಲ್ಲಿ ಮತ್ತೊಬ್ಬರ ಮನಸ್ಸನ್ನ ಹೇಳದ ಅವರಿಗೆ ಬುದ್ಧಿ ಹೇಳಿ ತಿದ್ದುವ ಸಾಮರ್ಥ್ಯ ಕೊಟ್ಟಿದ್ದಾನೆ. ಆ ದೇವರು ಕೊಟ್ಟ ವಿದ್ಯೆಯನ್ನು ಅವ್ರ ಮುಂದೆ ಪ್ರಕಟ ಮಾಡಿದಾಗ ಅವರು ಅದು ಒಪ್ಕೊಳ್ತಾರೆ.
ಆಯ್ತಣ್ಣ ನಾವ್ ಇನ್ಮೇಲೆ ಆ ಕುಡಿದು ಬಿಟ್ಟು ಒಳ್ಳೇದಾಗಬೇಕಂಬ ಮನಸ್ಸುಂಟು. ನೀವೇ ದೇವ್ರ ಮುಂದ್ ಮಗ ಹೋಯ್ ನಿಮಗನೆ ದೇವ್ರ ಮುಂದ್ ಬೇಡ್ಕೊಳ್ಳಿ, ನಮ್ ಕುಡು ಬಿಡುವ ಮನ್ಸು ಕೊಡಿ ಅಂತ ಬೇಡ್ಕೊಳ್ಳಿ. ಕೆಲವ್ರು ಹೇಳುದು ದೇವ್ರ ಮುಂದ್ ಸರಿಯ ಕುಡು ಬಿಡ್ತೇನೆ ಅಂತ ಆಣೆ ಮಾಡ್ಬೇಕಂತ. ಆಣೆ ಮಾಡುದಲ್ಲ, ದೇವ್ರ ಕುಡು ಬಿಡ್ತೇನೆ ನಂಗೆ ಒಳ್ಳೆ ಕೊಡ ಆಣೆ ಅಲ್ಲ ಅದು. ದೇವ್ರೇ ನನ್ನ ಕುಡುವುದನ್ನ ಬಿಡ್ಬೇಕೆಂಬ ಮನಸ್ಸಿದೆ, ಬಿಡ್ಲಿಕ್ಕೆ ಆಗ್ತಿಲ್ಲ, ಬಿಡುವ ಮನಸ್ಸು ಕೊಡುವಂತ ಬೇಡ್ಕೊಳ್ಳುದು, ಇದನ್ನ ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಬ್ರು. ಆವಾಗ ಅವರಾಗಿ ದೇವ್ರ ಹತ್ರ ಬೇಡಿ, ಅವರೇ ಕ್ಷಮೆ ಕೇಳಿ, ಅವರೇ ದುರಭ್ಯಾಸ ಬಿಟ್ಕೊಂಡು ಮತ್ತೆ ಸರಿಯಾಗಿ ಕುಡಿದ್ರೆ ಶಿಕ್ಷೆ ಯಾರಿಗಾಗ್ಬೇಕು? ಆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು. ಅದಕ್ಕಾಗಿ ಅವ್ರ ಹತ್ರೇ ಶರಣರು ಬರ್ಸಿ, ಅವ್ರ ಹತ್ರೇ ಬೇಡಿಸಿ ಅವ್ರಿಗೆ ಕಳ್ಸತ್ತೆ ಕೊಡ್ಸುವಂತ. ಅದರಿಂದ ಹೇಳ್ತೇನೆ ಮೂರನೇವರಿಗೆ, ಅವ್ರಿಗೆ ಯಾರು ಸರಿಯಾಗಿ ಮತ್ತೆ ತಪ್ಪು ಮಾಡ್ರೆ ನೀವು ಕಾಣಿಕೆ ತೆಗ್ದಿಡ್ಬೇಡಿ, ನಿಮ್ಮ ದುಡ್ಡಿಗೆಲ್ಲ ದೇವ್ರ ರಾಜಿ ಆಗೋದಿಲ್ಲ, ಕ್ಷಮೆ ಕೇಳಬೇಡಿ, ಅವ್ರೇ ತಪ್ಪಾಯ್ತು ಅಂತ ಬೇಡ್ಕೊಳ್ಳಿ, ಅವ್ರ ಬದುಕು ಒಳ್ಳೇದು ಆಗ್ಬೇಕಲ್ಲ, ಅವರೇ ಬೇಡ್ಕೊಳ್ಳಿ, ಸುಮ್ನಿರಿ ಅಂತ ಹೇಳ್ತೀವಿ. ಇದೆಲ್ಲ ನಮ್ಮ ಸಂಪ್ರದಾಯ ಕ್ಷೇತ್ರ. ಈ ಶನಿವಾರ ಪ್ರತಿ ಶನಿವಾರನೂ ಎಲ್ಲ ಕೆಲವು ಜನಗಳೆಲ್ಲ ಆಂಜನೇಯ ದೇವಸ್ಥಾನಕ್ಕೂ ಹೋಗ್ತಾರೆ. ಯಾಕಂದ್ರೆ ಶನಿ ಕಾಟ ಕಮ್ಮಿ ಆಗ್ಲಿ, ಶನಿ ದೇವರು ಮಾತ್ರ ಆಂಜನೇಯಂಗೆ ಕಾಟ ಕೊಡ್ಲಿಲ್ಲ ಅಂತ ಒಂದು ವಾಡಿಕೆ ಇದೆ ಮುಂಚೆ. ಈ ಶನಿ ದೇವ್ರಿಗೂ ಅದಕ್ಕೂ ಏನ್ ಸಂಬಂಧ ಅಂತ? ಅಲ್ಲ, ಇದೇ ಹೇಳುದು ನಾನು. ಇಂಥ ಪ್ರಶ್ನೆಗಳಾಗಿರೋ ಬಹಳ ಸಂತೋಷ ನನಗೆ, ತುಂಬಾ ಜಿಜ್ಞಾಸೆಗಳುಂಟು. ಶನಿ ದೇವರು ಆಂಜನೇಯನಿಗೆ ಕಾಟ ಕೊಡ್ಲಿಲ್ಲ ಅನ್ನೋದು ಯಾವ ಪುರಾಣದಲ್ಲೂ ಉಲ್ಲೇಖ ಆಗಿಲ್ಲ. ಶನೀಶ್ವರ ಅನ್ನುವ ಪ್ರಕೃತಿಯಲ್ಲಿ ಈಶ್ವರನ ತತ್ವ, ಶಿವ ಈಶ್ವರತ್ವವನ್ನ ಶನೀಶ್ವರನಿಗೆ ಕೊಟ್ಟಿರ್ತಾನೆ. ಶ್ವರ ಅಂದ್ರೆ ಲಯ ಅಂತ ಹೇಳಿದೆ. ಎಲ್ಲರ ಅಹಂಕಾರವನ್ನ ಮರ್ದನ ಮಾಡುವುದೇ ಶನಿದೇವರ ತತ್ವ. ಆಂಜನೇಯ ಹುಟ್ಟಿದ್ ಯಾವಾಗ, ಶನಿದೇವರು ಹುಟ್ಟಿದ್ ಯಾವಾಗ? ಕೆಲವು ಧಾರಾವಾಹಿಯಲ್ಲೆಲ್ಲ ಏನೋ ಇಬ್ರನ್ನು ಮಕ್ಕಳು ಮಾಡಿ ಹನುಮಂತನನ್ನ ಶನಿದೇವ್ರನ್ನೆಲ್ಲ ಆಡಿಸ್ತಾರೆ. ಇಲ್ಲ, ಪ್ರಕೃತಿಯ ಮೂಲದಲ್ಲಿ ಶನಿದೇವರ ಜನ್ಮ ಬರುತ್ತೆ. ಆದ್ರೆ ಆಂಜನೇಯ ಹುಟ್ಟಿದ್ದು ಶ್ರೀರಾಮಚಂದ್ರನ ಬಂಟನಾದವನು. ಹಾಗೆ ಶನಿದೇವರು ಕಾಡುವುದಿಲ್ಲ ಹೌದಾದ್ರೆ, ಈಗ ಆಂಜನೇಯನಿಗೆ ಕಾಡಲಿಲ್ಲ ಅಂತ ಇವ್ರು ಹೇಳುವವರು, 14 ವರ್ಷ ವನವಾಸ ಬಂದದ್ದು ಶ್ರೀರಾಮಚಂದ್ರನಿಗೆ 7.5 ಬಂದಂತ ಗ್ರಾಚಾರ. ಹಾಗಾದ್ರೆ ರಾಮನಿಗೆ ಶನೀಶ್ವರ ಕಾಡಿ ಕಳಿಸಿದಾಗ ಹನುಮಂತ ಸಿಕ್ಕಿದಾಗ ಯಾಕೆ ಬಿಡ್ಲಿಲ್ಲ ರಾಮನಿಗೆ? ಶನೀಶ್ವರನಿಗೆ ಬಿಡಿಸ್ಬೋದಿತ್ತಲ್ಲ. ಹಾಗಲ್ಲ, ಹನುಮಂತನಿಗೆ ಸಮಸ್ಯೆಗಳು ಯಾಕಿಲ್ಲ ಕೇಳಿದ್ರೆ, ಸ್ವಾರ್ಥವಾಗಿ ಯಾವುದು ಹನುಮಂತ ಬಯಸ್ಲಿಲ್ಲ. ಅವನಿಗೆ ಹೆಂಡತಿ, ಮಕ್ಕಳು, ಸಂಸಾರ, ಮನೆ, ಬದುಕು, ನನಗೆ ಅದು ಬೇಕು ಇದು ಬೇಕು ಏನಾದ್ರು ಹನುಮಂತ ಹೇಳಿದ್ನ? ನಿಸ್ವಾರ್ಥವಾಗಿ ಯಾವ ವ್ಯಕ್ತಿ ಇರ್ತಾನೋ ಆ ವ್ಯಕ್ತಿ ಯಾರಿಗೂ ಶನೀಶ್ವರ ಕಾಡುವುದಿಲ್ಲ. ಸ್ವಾರ್ಥ ಬಂದ್ರೆ, ಮತ್ತೊಬ್ಬರಿಗೆ ಮೋಸ ಮಾಡ್ರೆ, ಮತ್ತೊಬ್ಬರಿಗೆ ಅನ್ಯಾಯ ಮಾಡ್ರೆ, ನಿಷ್ಕಲ್ಮಶವಾದಂತಹ ಮನಸ್ಥಿತಿಯನ್ನು ಬಿಟ್ಟು ಸ್ವಾರ್ಥ ಭಾವನೆಯಿಂದ ಸಂಪಾದನೆ ಮಾಡ್ರೆ ಮಾತ್ರ ಶನೀಶ್ವರ ಕಾಡುವುದು. ರಾಶಿ ಫಲಕ್ಕೆ ಬಂದ ಅಂದ್ರೂ ಎಲ್ಲರಿಗೂ ಕಷ್ಟ ಕೊಡುವುದಿಲ್ಲ. ವಿಕ್ರಮಾದಿತ್ಯನಿಗೆ ಶನೀಶ್ವರ ಕಾಡುವಾಗ ಪೂರ್ವದಲ್ಲಿ ವಿಕ್ರಮನೇ ಬೇಡ್ಕೊಂಡಿದ್ದಾನೆ, ನನ್ನ ಪ್ರಜೆಗಳಿಗೆ ಯಾರಿಗೂ ಕಷ್ಟ ಬರಬಾರ್ದು, ಅದೆಲ್ಲ ಕಷ್ಟ ನನಗೆ ಕೊಡು ದೇವರಿಂದ ಕೇಳ್ಕೊಂಡದ್ರಿಂದ ರಾಶಿ ಫಲಕ್ಕೆ ಬಂದಾಗ ವಿಕ್ರಮನಿಗೆ ಕಷ್ಟ ಆಯ್ತೆ ಬಿಟ್ರೆ ವಿಕ್ರಮನೇ ತಪ್ಪು ಮಾಡಿದಾನೆ ಅಂತ ಅರ್ಥ ಅಲ್ಲ. ಇದು ಪುರಾಣದಲ್ಲಿರುವಂತ ಉಲ್ಲೇಖ. ಹಾಗೆ ಹನುಮಂತನಿಗೆ ನಮಸ್ಕಾರ ಮಾಡಿದಾಗ ನೀವು ಶನಿದೇವ್ರು ಕಾಡುದಿಲ್ಲ ಅನ್ನೋದು ತಪ್ಪು ಕಲ್ಪನೆ. ಹಾಗಾದ್ರೆ ರಾಶಿ ಫಲದಲ್ಲಿ 7.5 ಬಂದವರೆಲ್ಲ ಹೋಗಿ ಹನುಮಂತನ ಪೂಜೆ ಮಾಡ್ರು, ನನಗ್ ಗ್ರಾಚಾರ ಬಂತು, ನನಗ್ ಕಷ್ಟ ದೇವರಿಂದ ಹೇಳ್ತಾರಲ್ಲ, ಇದನ್ನ ಜಿಜ್ಞಾಸ ತಗೋಬೇಕಾತ್ ನಾವು. ಹಾಗಾಗಿ ಹನುಮಂತನೇ ಬೇರೆ, ಶನೀಶ್ವರನೇ ಬೇರೆ. ಮತ್ತೊಂದು ಹೇಳ್ತಾರೆ, ಏನ್ ಹೇಳ್ತಂದ್ರೆ, ಈ ದೇಹ ಸ್ಥಿತಿ ಅನ್ನೋದು ಆಯಾ ಆಕಾರಗಳು ಶನಿದೇವರು ನಮ್ಮ ವೈಜ್ಞಾನಿಕವಾಗಿ ನಾವು ಹೋಗುವಾಗ ಮನುಷ್ಯನ ದೇಹದಲ್ಲಿ ನವದ್ವಾರಗಳಿದೆ. ಈ ಜಾತಕ ಅನ್ನೋದು ಸೃಷ್ಟಿ ಆಗುದು ಹಾಗೆ. ಮನುಷ್ಯನ ದೇಹದಲ್ಲಿರುವಂತಹ ಪಂಚೇಂದ್ರಿಯಕ್ಕೋ, ಪ್ರಕೃತಿಯಲ್ಲಿರುವಂತಹ ಪಂಚಭೂತಕ್ಕೋ, ಮನುಷ್ಯ ದೇಹದಲ್ಲಿರುವಂತಹ ನವದ್ವಾರಕ್ಕೋ, ಪ್ರಕೃತಿಯಲ್ಲಿರುವಂತಹ ನವಗ್ರಹಗಳಿಗೋ, ಮನುಷ್ಯನ ದೇಹದಲ್ಲಿರುವಂತಹ ಈ ಸಪ್ತನರ ಮಂಡಲಕ್ಕೋ, ಪ್ರಕೃತಿ ಸಪ್ತ ದಿನಗಳಿಗೆ ಹೊಂದಾಣಿಕೆಯನ್ನು ಮಾಡಿ ಒಂದು ಜಾತಕ ಮಾಡ್ತಾರೆ. ಆ ತಾಯಿಯ ಗರ್ಭದಿಂದ ಹೊರಬಿದ್ದಾಗ ಆ ಮಗು ಪ್ರಕೃತಿ ಗಾಳಿಯನ್ನು ಹೀರ್ಕೊಂಡಾಗ ದೇಹದ ಕಂಡೀಷನ್ಸ್ ಅಂದ್ರೆ ಯಾವ ರೀತಿ ಆ ಮಗು ಉತ್ಪತ್ತಿ ಆಗ್ತದೆ, ಅವನ ಬಾಡಿ ಕಂಡೀಷನ್ ಹೇಗಿರುತ್ತೆ ಅನ್ನೋದು ಸ್ಕ್ಯಾನಿಂಗ್ ರಿಪೋರ್ಟ್ ಜಾತಕ. ಆ ಜಾತಕದಲ್ಲಿ ನಾವು ವಿಚಾರ ಮಾಡುವಾಗ ಆ ದೇಹದ ಕಂಡೀಷನ್ ಅನ್ನು ಹೇಳ್ತಾ ಹೋಗ್ತೇವೆ. ಶನಿ ಗ್ರಹ ಅಂದ್ರೆ ಆಯಿಲ್ ಅಂದ್ರೆ ಎಣ್ಣೆಗೆ ಪ್ರೀತಿ ಪಡುವನು ಶನಿದೇವರು ಅಂತ ಹೇಳ್ರು. ಎಲ್ಲರೂ ಹೇಳ್ತಾರೆ ಶನಿದೇವರಿಗೆ ಎಳ್ಳೆಣ್ಣೆ ಪ್ರೀತಿ ಅಂತ. ಶನಿದೇವರಿಗೆ ಎಳ್ಳೆಣ್ಣೆ ಪ್ರೀತಿ ಎಂಬ ಅರ್ಥ ಬೇರೆ. ಈ ಕಥೆ ರೂಪದಲ್ಲಿ, ನಾಟಕ ರೂಪದಲ್ಲಿ ಹೆಣಿತಾ ಹೋಗ್ತಾರೆ. ವೈಜ್ಞಾನಿಕವಾಗಿ ನಾವು ಏನ್ ಹೇಳ್ತೇವೆ ಕೇಳಿದ್ರೆ, ನಮ್ಮ ದೇಹದಲ್ಲಿ ಶನಿ ಎಂಬ ಶಕ್ತಿ ಅಂಶಗಳು ಇಲ್ಲ ಅಂತ ಆದ್ರೆ ಈ ಮೂಳೆಗಳು ಜಾಯಿಂಟಿಗೆಲ್ಲ ಆಯಿಲ್ ಉತ್ಪತ್ತಿ ಆಗುವುದು ಒಂದು ಮಿಷಿನ್ ಇದೆ. ನಾವು ತಿಂದ ಆಹಾರದಿಂದ ಅದರಲ್ಲಿ ಆಯಿಲ್ ಉತ್ಪತ್ತಿ ಆಗ್ತದೆ. ಅದು ಈ ಕೈಗಂಟು ಕಾಲ್ಗಂಟು ಮೂಳೆಗಳಿಗೆಲ್ಲ ಆಯಿಲ್ ಸಪ್ಲೈ ಆಗ್ಬೇಕು. ಆ ಆಯಿಲ್ ಸಪ್ಲೈ ಆಗುವ ಮಿಷಿನಿಗೆ ಶನಿಗ್ರಹ ಅಂತ ಹೇಳ್ತಾರೆ. ಅದು ಏನಾಗ್ತದೆ, ರಾಶಿ ಫಲ ವಾತಾವರಣ ಅಂದ್ರೆ ಪ್ರಕೃತಿ ಗಾಳಿ ಮತ್ತೆ ನೀರು. ಈ ಗಾಳಿ ಮತ್ತೆ ನೀರು ನಮ್ಮ ದೇಹಕ್ಕೆ ಎಡಿಟ್ ಆಗದೆ ಇರುವಾಗ ನಿಮ್ಮ ರಾಶಿ ಫಲ ಪ್ರಕಾರವಾಗಿ ಗ್ರಾಚಾರ ಅಂತ ಹೇಳ್ತಾರೆ. ಆವಾಗ ಅವನ ಬಾಡಿಯಲ್ಲಿ ಆ ಮಿಷಿನ್ ಆಫ್ ಆಗಿರ್ತದೆ. ಅವಾಗ ನಾವೇನ್ ಮಾಡ್ತೇವೆ, ಜಾತಕ ವಿಚಾರ ಮಾಡಿ ಬಾಡಿ ಕಂಡೀಷನ್ ಅನ್ನ ಅರ್ಥ ಮಾಡಿ, ನಿನ್ನ ರಾಶಿ ಫಲಕ್ಕೆ ಈಗ ಆಚಾರ ಉಂಟು, ಶನೀಶ್ವರ ಹೋಮ ಮಾಡು ಅಂತಾರೆ. ಆವಾಗ ಶನೀಶ್ವರ ಹೋಮ ಮಾಡುವಾಗ ಆಜ್ಯಾದಿಗಳ ಜೊತೆಗೆ ತುಪ್ಪ, ಅನ್ನ ಎಲ್ಲ ಹಾಕಿ, ಅದ್ರ ಜೊತೆಗೆ ಶನಿದೇವರಿಗೆ ಸಂಬಂಧಪಟ್ಟದ್ದು ಶಮಿ ಗಿಡ ಅಂತ ಉಂಟು. ಆ
ಕಡ್ಡಿಯನ್ನೇ ಹಾಕಿ ಹೋಮ ಮಾಡಿದಾಗ ಹೋಮದ ಹಾಗೆ ಅವನ ದೇಹದಲ್ಲಿ ಪ್ರವೇಶ ಆದ ಕೂಡಲೇ ಆ ಆಫ್ ಆದ ಮಿಷನ್ ಆನ್ ಆಗ್ತದೆ. ಆವಾಗ ಆ ದೇಹದಲ್ಲಿ ಆಯಿಲ್ ಉತ್ಪತ್ತಿ ಆಗ್ತದೆ, ಮೂಳೆ ಜಾಯಿಂಟ್ ಗಳು ಆರಾಮ್ ವರ್ಕ್ ಮಾಡುತ್ತೆ, ಅವ ಸಂಪಾದನೆ ಮಾಡಿ ಇಳಿತಾನೆ. ಇದು ಶನಿ ಗ್ರಹ ಅಂತ ಹೇಳ್ತೀವಿ. ಈಗ ರಾಹು ಗ್ರಹ ಅಂದ್ರು ಹಾಗೆ ನರ ದೌರ್ಬಲ್ಯಗಳು, ದೇಹದಲ್ಲಿ ನರಕ್ಕೆ ಸಂಬಂಧಪಟ್ಟವನು ರಾಹು, ಕೇತು ಅಂದ್ರೆ ಮೆದುಳಿಗೆ ಸಂಬಂಧಪಟ್ಟವನು, ಕುಜ ಅಂದ್ರೆ ರಕ್ತಕ್ಕೆ ಸಂಬಂಧಪಟ್ಟವನು ಅಂತ ಎಲ್ಲಾ ಗ್ರಹಗಳನ್ನು ನಾವು ದೇಹದಲ್ಲಿ ವಿಂಗಡಣೆ ಮಾಡ್ತಾ ಹೋಗ್ತೇವೆ. ಅದೇ ರೀತಿಯಲ್ಲಿ ಜಾತಕವನ್ನ ಫೈನಲ್ ಮಾಡುತ್ತೆ. ಒಂದು ಶನಿ ದೇವರು ಕಾಡಬಾರ್ದು ಅಂದ್ರೆ ನಾವು ಸ್ವಾರ್ಥತೆಯಿಂದ ಇರಬಾರ್ದು ಅನ್ನೋದು ನೀವು ಹೇಳೋದು. ಹೌದು, ಸ್ವಾರ್ಥ ಅಂತ ಹಾಗಲ್ಲ. ಧರ್ಮ ಮತ್ತೆ ದಾನ ಅನ್ನೋ ಎರಡು ಅರ್ಥ ಇದೆ. ಶನಿದೇವರು ಧರ್ಮ ಬೋಧನೆ ಮಾಡ್ತಾನೆ, ಕರ್ಮ ಫಲದಾತ ಅಂತ ಹೇಳಿದ್ರೆ ನೋಡಿ, ಮದುವೆ ಆಗುವುದು ಧರ್ಮ, ಸಾಂಸಾರಿಕವಾಗಿ ಇರುವುದು ಧರ್ಮ, ಹೆಂಡತಿ ಮಕ್ಕಳನ್ನ ಸಾಕೋದು ಧರ್ಮ, ಬದುಕಿಗಾಗಿ ಆಸ್ತಿ ಮನೆ ಮಾಡುವುದು ಧರ್ಮ, ತನ್ನ ಒಡ ಹುಟ್ಟದವ್ರನ್ನ ಅಕ್ಕ ತಂಗಿಯರನ್ನ ಸಹಾಯ ಮಾಡೋದು ಧರ್ಮ. ತಾನು ಧರ್ಮಕ್ಕಿಂತ ಹೆಚ್ಚು ಸಂಪಾದನೆ ಆಗ್ತದೆ ಕೆಲವರು. ಈಗ ನನಗಾಗಿದೆ, ನಾನು -0 ಇದ್ದವ, ಇವತ್ತು ನನ್ನ ದೇವರು ಬೇಕಾದಷ್ಟು ನಂಗೆ ಸಂಪಾದನೆ ಕೊಟ್ಟಿದ್ದ, ಅದರಿಂದ ನಾನೇನ್ ಮಾಡ್ತೇನೆ, ದಾನ ಮಾಡ್ತೇನೆ. ನನ್ನ ಬದುಕಿನಕ್ಕಿಂತಲೂ ನನಗೆ ಆದಾಯ ಜಾಸ್ತಿ ಬಂದಾಗ 100 ಜನರಿಗೆ ದಾನ ಮಾಡ್ಬೇಕು. ಧರ್ಮವೇ ದಾನ ಅಲ್ಲ, ದಾನ ಮಾಡುದು ಧರ್ಮ ಅಂದ್ರೆ ಅವನ್ ಜೀವನ ವಾಶೌಟ್ ಆಗುತ್ತೆ. ಹಾಗಾಗಿ ಅವನು ಬದುಕ್ಬೇಕು. ಉದಾಹರಣೆಗೆ ಈಗ ಒಬ್ಬ ಬಾವಿ ಬಿದ್ದಿರ್ತಾನೆ, ಇನ್ನೊಬ್ಬ ಎತ್ತುಗ್ ಹೋಗ್ತಾನೆ, ಅವ ಮೇಲತ್ತುವ ಸಾಮರ್ಥ್ಯ ಇದ್ರೆ ಮಾತ್ರ ಅವನು ಎತ್ತಬೇಕು, ಇಲ್ಲ ಅಂದ್ರೆ ಇವನು ಬಿದ್ದು ಇಬ್ರು ಸಾಯೋದಕ್ಕಿಂತ ಒಬ್ಬರು ಬದುಕೊಳ್ಳಿ ಅನ್ನೋದು ಧರ್ಮ ಹೇಳುತ್ತೆ. ಅದೇ ನಮಗೆ ಸಂಪಾದನೆಯಾಗಿ ಜಾಸ್ತಿ ಆತ್ಕೊಂಡಿ ಅದನ್ನ ದಾನ ಅಂತ ಹೇಳ್ತೇವೆ. ಹಾಗೆ ಶನಿದೇವರು ಏನ್ ಹೇಳ್ತಾನೆ ಕೇಂದ್ರೆ, ಧರ್ಮದಲ್ಲಿ ಬದುಕು, ನೀನು ಎಲ್ಲರಂತೆ ಇರು, ಎಲ್ಲರಂತೆ ಬದುಕು, ಎಲ್ಲರಂತೆ ಸಂಪಾದನೆ ಮಾಡು, ಎಲ್ಲರಂತೆ ಇರು. ಅದನ್ನ ಮೀರಿ ಮತ್ತೊಬ್ಬರಿಗೆ ಮೋಸ ಮಾಡಿ ಅತಿ ಆಸೆ ಪಟ್ಟಾಗ ಶಿಕ್ಷಾರ್ಹನಾಗಿ ಕರ್ಮ ಫಲದಾತ ಅಂತ ಶನಿದೇವರು ಶಿಕ್ಷೆ ಕೊಡ್ತಾರೆ ಅನ್ನೋದು ನೀತಿ ಬೋಧನೆ. ಸರ್ ಧನ್ಯವಾದಗಳು ಸರ್, ನಿಮ್ಮ ಥ್ಯಾಂಕ್ ಯು. ತುಂಬಾ ವಿಷಯಗಳು ನಮ್ಗೆ ತಿಳಿಸಿದ್ರಿ. ಎಷ್ಟೋ ವಿಚಾರಗಳು ಹಾಗೆ ಇನ್ನೂ ಇದೆ. 7 ದಿನಗಳು ಯಾಕೆ, ಈ ವಾರಗಳಲ್ಲಿ ನಮ್ಮಲ್ಲಿ ದೇವನೊಬ್ಬ ನಾಮ ಹಲವು ಅಂತ ಹೇಳುತ್ತೆ. ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಇದೆಲ್ಲ ವಿಮರ್ಶೆ ಬೇಕಾದಷ್ಟು ವೈಜ್ಞಾನಿಕ ನಮ್ಮ ಧರ್ಮದಲ್ಲಿ. ಹಿಂದೂ ಧರ್ಮ ವಿಜ್ಞಾನ ಅಂದ್ರೆ ಸೈನ್ಸ್ ಅನ್ನೋದನ್ನ ನಾವು ಮನಗಂಡ್ರೆ ಆಯ್ತು. ಥ್ಯಾಂಕ್ ಯು ಸರ್.